ಕೇಳ್ಬಿಡದು ಬಂಧಗಳು ಗುರುವೇ ಗತಿ ಎನ್ನೋ ಮನವೇ. ತನ್ನ ತಿಳಿವ ಸಾಹಸವ ಬಿಟ್ಟು ನೀನೆಂದು ದೃಶ್ಯವಾಗುವ ಬೀದಿ ಕಸವ ಧ್ಯಾನಿಸುತ್ತಿರುವ ಮಾನಸವ ಬಿಟ್ಟು ನೀನೆಯಾದರೆ ಸೇವಿಸುವೆ ಸಿದ್ಧರಸವ. ಬಿಟ್ಟು ನೀನೆಯಾದರೆ ಸೇವಿಸುವೆ ಸಿದ್ಧರಸವ ಗುರು ಸಿದ್ಧರಸವ ಗುರುವೇ ಗತಿಯನ್ನು ಮನವೇ. ಕುರು ಇಲ್ಲವದು ಶೂನ್ಯವಲ್ಲ ನಿತ್ಯ ನಿರತಿಶಯಾನಂದ ನುಡಿಯೊಳಗಿಲ್ಲ ಪರವಾದಿ ಇದನೇನ ಬಲ್ಲ. ಅಲ್ಲಿ ಗುರು ಶಂಕರನ ಬಿಟ್ಟು ಪೆರತೆಂಬೋದಿಲ್ಲ ಕೇಳ್ಪೆರತೆಂಬೋದಿಲ್ಲ ಗುರುವೇ ಗತಿಯನ್ನು ಮನವೇ. ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ ಕೇಳ್ಪೆರತೊಂದು ಘನವೇ ಗುರುವೇ ಗತಿಯನ್ನು ಮನವೇ. ಸದ್ಗುರುನಾಥ ಮಹಾರಾಜ ಕಿ. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭಕ್ತಿಗೆ ನಾನು ನನ್ನದು ಎಂಬ ಜಗದಭಿಮಾನವಲ್ಲವೇ ನಿಖಿಲ ಬಂಧನ ಮಾನಸದ ಕಲ್ಪಿತವೇ ಸರಿಯನು ಮಾನವಿನ್ನಿದಕ್ಕಿಲ್ಲವೆಂಬುವ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭಕ್ತಿಗೆ. ಶುಕ್ತಿಯಲಿ ರಜತತ್ವ ತೋರ್ಪಂತೆ ಈ ಜಗವು ಮಾಯಾ ಶಕ್ತಿಯಂ ಕಾಣುವುದು ನಿಜದಂತೆ. ಯುಕ್ತಿಯಿಂದಿ ನಾಮರೂಪ ವ್ಯಕ್ತ ಜಾತವ ಕಳೆದು ವ್ಯಕ್ತ ಲಕ್ಷಣ ಶಕ್ತಿ ಕಾರ್ಯೋನ್ಮುಕ್ತನೇ ನಾನೆಂಬ ಸಮ್ಯಕ್ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭುಕ್ತಿಗೆ. ಮೃತ್ತಿನಲ್ಲಿ ಕಲ್ಪಿಸಿದ ವಸ್ತುಗಳು ಬೇರೆನಿಸಿ ತೋರದೆ ಮೃತ್ಯೆಯಾಗಿಯೇ ಬೆಳಗುವಂದದಲ್ಲಿ ತತ್ವದಾಶ್ರಯದಿಂದ ಕಲ್ಪಿತ ಮೊತ್ತವಂ ನೆರೆ ಕಳೆಯ ಭ್ರಮೆಯಿಂ ಚಿತ್ತಿನಲ್ಲಿ ಕಲ್ಪಿಸಿದ ಜಗವಿದು ಚಿತ್ತೆಯಾಗುವುದೆಂಬ ಪೂರ್ಣ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭಕ್ತಿಗೆ.
ಪರಮ ಸದ್ಗುರು ಶಂಕರಾರ್ಯನಲಿ ಮನವಿಟ್ಟು ತತ್ವವನರಿತು ನಿಜ ಗುರು ಚರಣ ಕಮಲದಲ್ಲಿ ನಿರುಪಮಿತ ನಿರ್ಗುಣ ನಿರಂಜನ ನಿರಘ ನಿರ್ದ್ವಯ ನಿತ್ಯ ನಿರ್ಮಲ ನಿರವಧಿಕ ನಿರ್ಮಾಯ ನಿಷ್ಕ್ರಿಯ ನಿರತಿಶಯನಾನೆಂಬ ದಿವ್ಯ ಜ್ಞಾನವೊಂದೇ ಸಾಕು ಮುಕ್ತಿಗೆ ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭಕ್ತಿಗೆ ನಾನು ನನ್ನದು ಎಂಬ ಜಗದಭಿಮಾನವಲ್ಲವೇ ನಿಖಿಲ ಬಂಧನ ಮಾನಸದ ಕಲ್ಪಿತವೇ ಸರಿ ಅನುಮಾನವಿಮ್ಮಿದಕ್ಕಿಲ್ಲವೆಂಬುವ ಜ್ಞಾನವೊಂದೇ ಸಾಕು ಮುಕ್ತಿಗೆ ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಭಕ್ತಿಗೆ. ಸದ್ಗುರುನಾಥ ಮಹಾರಾಜ ಕೀ. ವೇದಾಂತ ಶಿವರಾಮಶಾಸ್ತ್ರಿಗಳು ಅಂತ ಮೈಸೂರಿನಲ್ಲಿ ಆಗಿ ಹೋದವರು. ಮೈಸೂರಿನ ವೇದಾಂತ ಶಿವರಾಮಶಾಸ್ತ್ರಿಗಳು ಅಂತ ಈ ತತ್ವಪದಗಳನ್ನು ಬರೆದವರು. ಸ್ವಾಮಿ ವಿವೇಕಾನಂದರಿಗೆ ಸಮಕಾಲೀನರು. ಸ್ವಾಮಿ ವಿವೇಕಾನಂದರ ಕಾಲಘಟ್ಟದವರು. ಅರಮನೆಯ ಸಂಸ್ಥಾನದಲ್ಲಿ ಅವರ ಹಿರಿಯರೆಲ್ಲ ವಿದ್ವಾಂಸರಾಗಿ ಹೋದವರು. ಪರಂಪರೆಯ ವೇದಾಂತಗಳ ಜ್ಞಾನವನ್ನು ಪಡೆದು ಆ ಜ್ಞಾನಾನುಸಂಧಾನದಲ್ಲಿಯೇ ಬದುಕನ್ನು ನಡೆಸಿ ಜೀವನ್ಮುಕ್ತರಾಗಿ ಕೊನೆಗೆ ಸಾಮಾನ್ಯ ಜನರಿಗೂ ಈ ವೇದಾಂತ ಮುಟ್ಟಬೇಕು ಅನ್ನುವ ಕಾರಣಕ್ಕೆ ತತ್ವಪದಗಳನ್ನು ರಚಿಸಿದರು. ತತ್ವಪದ ಅಂದ್ರೇನು? ಭಗವಂತನ ನಿರ್ಗುಣ ನಿರಾಕಾರದ ವರ್ಣನೆ ತತ್ವಪದಗಳು ಅಂತ ಬರೀತಾರೆ. ಸಗುಣ ಸಾಕಾರದ ವರ್ಣನೆಗೆ ನಾಮ ಸಂಕೀರ್ತನೆ, ಭಜನೆ ಮುಂತಾದ ಶಬ್ದದಿಂದ ಕರೀತಾರೆ. ಆ ತತ್ವಪದಗಳು, ಅನೇಕ ತತ್ವಪದಗಳನ್ನು ಅವರು ರಚಿಸಿ ಹಳ್ಳಿಗೆ ಹೋಗಿ ಹೇಳಿಕೊಟ್ಟಿದ್ದಾರೆ. ಇವತ್ತಿಗೆ ನೀವು ಮಂಡ್ಯ, ಮೈಸೂರು ಭಾಗದ ಹಳ್ಳಿಗಳಿಗೆ ಹೋದರೆ ವೇದಾಂತ ಶಿವರಾಮಶಾಸ್ತ್ರಿ ತತ್ವಪದಗಳನ್ನು ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಹಾಡ್ತಾರೆ. ಎಲ್ಲ ಅದ್ವೈತದ ಚಿಂತನೆಗಳನ್ನು ಒಳಗೊಂಡಂತಹ ತತ್ವಪದಗಳು. ಅದರ ವ್ಯಾಖ್ಯಾನವನ್ನು ಅವರೇ ಮಾಡ್ತಾರೆ. ಅಂದರೆ ಸಾಮಾನ್ಯ ಜನರಿಗೂ ಕೂಡ ಶಂಕರ ಭಗವತ್ಪಾದರ ಈ ಚಿಂತನೆ, ಉಪನಿಷತ್ತಿನ ಚಿಂತನೆ ತಲುಪಬೇಕು ಅಂತ ಈ ರೀತಿಯಾಗಿ ಅವರು ಪ್ರಚಾರ ಮಾಡಿದರು. ಅದರಲ್ಲಿ 2 ಪದ್ಯಗಳು ನಾನು ಹೇಳಿದಂಥದ್ದು. ಹಾಗೆ ಅನೇಕ ಪದ್ಯಗಳನ್ನು ಅವರು ಬರೆದಿದ್ದಾರೆ. ಇರಲಿ, ನಾವು ಇವತ್ತಿನ ಭಗವದ್ಗೀತಾ ಚಿಂತನೆಗೆ ಪ್ರವೇಶ ಮಾಡೋಣ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ನಾರಾಯಣಾಯ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀ ಅಷ್ಟಾದಶಾಧ್ಯಾಯೀ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಭಗವದ್ಗೀತೆ ಭವದ್ವೇಷಿಣೀ. ಶ್ರೀ ಶಂಕರ ಭಗವತ್ಪಾದರು ತಮ್ಮ ಭಜಗೋವಿಂದಂ ಗ್ರಂಥದಲ್ಲಿ ಭಗವದ್ಗೀತೆಯ ಬಗ್ಗೆ 2 ಸಲ ಉಲ್ಲೇಖಿಸಿದ್ದಾರೆ. ಗೇಯಂ ಗೀತಾ ನಾಮ ಸಹಸ್ರಂ ಭಗವದ್ಗೀತಾ ಕಿಂಚಿದಧೀತ. ಭಗವದ್ಗೀತೆಯನ್ನು ಸ್ವಲ್ಪವೇ ಅಧ್ಯಯನ ಮಾಡಿದರೆ ಸಾಕು, ಯಮನ ಭಯ ಅವನಿಗಿರುವುದಿಲ್ಲ ಅಂತ ಹೇಳಿದ್ದಾರೆ ಶಂಕರರು. ಅದು ಒಮ್ಮೊಮ್ಮೆ ಉತ್ಪ್ರೇಕ್ಷೆ ಏನೋ ಅಂತ
ಅನ್ನಿಸಬಹುದು. ಹಾಗಲ್ಲ, ಅದು ವಾಸ್ತವ. ಭಗವದ್ಗೀತೆಯನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡಿ ತಮ್ಮ ಜೀವನದಲ್ಲಿ ಅನುಸಂಧಾನ ಮಾಡ್ತಾರೋ ಯಮ ಅವ್ರ ಹತ್ರಕ್ಕೆ ಬರೋದಲ್ಲ. ಅವರು ಭಗವಂತನ ಪದವನ್ನು ಖಂಡಿತವಾಗಿ ಸೇರ್ತಾರೆ. ಅಂತಹ ಶಕ್ತಿ ಭಗವದ್ಗೀತೆಗೆ. ಮಹಾಭಾರತದಲ್ಲಿ 2 ಉತ್ಕೃಷ್ಟವಾದ ಗ್ರಂಥಗಳು, ಅನರ್ಘ್ಯ ರತ್ನಗಳು. ಬೇರೆಯೂ ಇದೆ, 2 ಪ್ರಮುಖ. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಶ್ರೀಮದ್ ಭಗವದ್ಗೀತೆ. ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ನಿತ್ಯ ಭಗವದ್ಗೀತೆಯ ಅರ್ಥಾನುಸಂಧಾನ ಇದನ್ನು ಮಾಡಿದರೆ ಯಮನ ಭಯ ನಿಶ್ಚಿತವಾಗಿಯೂ ಬರೋದಿಲ್ಲ. ಅಂತಹ ಒಂದು ಗ್ರಂಥ ಇದು. ಆದರೆ ಗೀತೆ ಇರುವಂಥದ್ದು ಪಾರಾಯಣ ಮಾಡಿದರೂ ಅದಕ್ಕೆ ಫಲ ಇದೆ. ಹೋಮ ಪಾರಾಯಣ ಮುಂತಾದಕ್ಕೆ ಬಳಸೋದಕ್ಕಲ್ಲ, ಗೀತೆ ಇರುವುದು ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ. ಇದು ಜ್ಞಾನಕಾಂಡ. ವಿಷ್ಣು ಸಹಸ್ರನಾಮ ಅನ್ನೋದು ಉಪಾಸನಾ ಕಾಂಡ, ಭಕ್ತಿ, ಅಂತಃಕರಣ ಶುದ್ಧಿ. ಇದು ಕೂಡ ಭಕ್ತಿಯ ಹಾಗೆ ನಾವು ಉಪಯೋಗಿಸ್ಬೋದು. ಭಗವದ್ಗೀತೆಯನ್ನು ಪಾರಾಯಣ ಮಾಡಿದರೆ ಚಿತ್ತಶುದ್ಧಿ ಆಗ್ತದೆ. ಇದು ಭಗವಂತನ ವಾಣಿಯೇ ಸರಿ. ಆದರೆ ಇದರ ಮುಖ್ಯ ಪ್ರಯೋಜನ ಏನಪ್ಪ ಅಂದರೆ ಅರ್ಥವನ್ನು ತಿಳಿದುಕೊಳ್ಬೇಕು. ಅರ್ಥವನ್ನು ತಿಳಿದುಕೊಂಡ ಮೇಲೆ ಪಾರಾಯಣ ಮಾಡುವಾಗ ಅರ್ಥಾನುಸಂಧಾನ ಪೂರ್ವಕ ಪಾರಾಯಣ ಆಗ್ತದೆ. ಅದಕ್ಕೆ ಹೆಚ್ಚು ಶಕ್ತಿ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ. ತಿಳಿದು ಅನುಸಂಧಾನ ಮಾಡಿದರೆ ಹೆಚ್ಚು ಫಲ. ಅದಕ್ಕೆ ಅರ್ಥವನ್ನು ತಿಳಿದುಕೊಳ್ಳಬೇಕು. ಕೆಲವರು ಹೋಮಕ್ಕೆಲ್ಲ ಬಳಸ್ತಾರೆ. ನಾನು ಎಲ್ಲೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಒಂದು ಕಡೆಗೆ ಒಬ್ಬರು ಭಗವದ್ಗೀತೆ ಹೋಮ ಮಾಡ್ತಿದ್ದೇವೆ ಅಂತ ಹೇಳಿದ್ದನ್ನು ಕೇಳಿದೆ. ವಿಷ್ಣು ಸಹಸ್ರನಾಮ ಹೋಮ ಎಲ್ಲ ಮಾಡ್ತಾರೆ, ಲಲಿತಾ ಸಹಸ್ರನಾಮ ಹೋಮ. ಆದರೆ ಒಂದೊಂದಕ್ಕೆ ಒಂದೊಂದು ಇದಿದೆ ಪ್ರಯೋಜನ. ವಿಷ್ಣು ಸಹಸ್ರನಾಮ ಎಲ್ಲ ಪಾರಾಯಣಕ್ಕಿರೋದು. ಪಾರಾಯಣ ಮಾಡಿದರೆ ಸಾಕು. ಭಗವದ್ಗೀತೆ ಅರ್ಥಾನುಸಂಧಾನಕ್ಕಿರೋದು, ಇದು ಹೋಮಕ್ಕಲ್ಲ. ಅದೊಬ್ಬರು ಸ್ವಾಮಿಗಳು ಅದು ಹೋಮ ಮಾಡೋದಂದರೆ ಭಗವದ್ಗೀತೆ ಹಾಳೆ ಹರಿದ ಹೋಮಕ್ಕೆ ಹಾಕ್ತಾ ಕುಮುದ್ಕೊಂಡಕ್ಕೆ ಹಾಕ್ತಾರೆ ಅಂತ ಕೇಳ್ತಿದ್ರು. ಅಲ್ಲ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಮಮವೇತ ಸಮವೇತ ಆಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಸ್ವಾಹ. ಶ್ರೀಕೃಷ್ಣಾಯ ಇದನ್ನ ಮಮ ಅಲ್ಲ, ಅದಕ್ಕಿರುವುದೇ ಅರ್ಥ ತಿಳ್ಕೊಳ್ಬೇಕಾಗಿತ್ತು. ಬಹಳ ಅದ್ಭುತವಾದ ಗ್ರಂಥ ಅದು. ನಿನ್ನೆ ನಾವು ಸಮತ್ವಂ ಯೋಗ ಉಚ್ಯತೆ ಎನ್ನುವ ಮುಖ್ಯ ವಿಷಯವನ್ನಿಟ್ಟುಕೊಂಡು ಅದರ ಸುತ್ತಲೂ ಕೃಷ್ಣ ಏನೇನು ವಿವರಣೆಗಳನ್ನು ಕೊಟ್ಟಿದ್ದಾನೆ ಅನ್ನೋದು ತಕ್ಕ ಮಟ್ಟಿಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಇನ್ನೂ ಸಾಕಷ್ಟು ವಿಚಾರಗಳಿದೆ ಅದರ ಬಗ್ಗೆ. ಇವತ್ತು ಇನ್ನೊಂದು ಮುಖ್ಯ ವಿಷಯವನ್ನು ಚರ್ಚೆ ಮಾಡೋಣ. ಒಬ್ಬರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು. ಏನಂದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಮನ್ಮನಾ ಭವ ಮದ್ಭಕ್ತೋ ಭವ ಮದ್ಯಾಜೀಮಾಂ ನಮಸ್ಕರು ಮಾಮೇ ವೈಶ್ಯತಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋತ್ಸಿಮೆ ಮಚ್ಚಿತ್ತ ಸತತಂ ಭವ. ಈ ರೀತಿ ನನಗೆ ನಮಸ್ಕಾರ ಮಾಡು, ನನ್ನ ಸ್ಮರಣೆ ಮಾಡು, ನನ್ನ ಜಪ ಮಾಡು, ನನ್ನನ್ನು ಆರಾಧಿಸು, ಹೀಗೆ ಹೇಳಿದಲ್ಲ. ಎಷ್ಟು ಅಹಂಕಾರಿ ಅವನು ಅಂತ ಕೇಳಿದ್ರು. ಯಾಕೆ ಎಷ್ಟು ಅಹಂಕಾರ ಉಂಟು? ಬೇರೆಯವ್ರ ಹತ್ರ ಹೋಗ್ಬೇಡ, ನಂದೇ ಜಪ ಮಾಡೋದು, ನಂದೇ ಸ್ಮರಣೆ ಮಾಡೋದು, ನಾನೇ ಮುಖ್ಯ. ಜಗತ್ತಿನ ದೊಡ್ಡ ಅಹಂಕಾರ ಇದ್ದರೆ ಕೃಷ್ಣ ಅಂತ ಅವ್ರದ್ದು ತೀರ್ಮಾನ. ಮತ್ತೊಬ್ಬರು ಹೇಳಿದರು, ಸ್ವಾಮೀಜಿ ನೀವು ಭಗವದ್ಗೀತೆ ಉಪನ್ಯಾಸ ಮಾಡುವಾಗ ಹೇಳಿದ್ರಿ, ಕೃಷ್ಣ ಗೀತೆಯಲ್ಲಿ ಹೇಳಿರುವ ದೇವರು ಅದು ಜಗನ್ಮಾತೆಯೂ ಆದೀತು, ಶಿವನೂ ಆದೀತು, ರಾಮನೂ ಆದೀತು, ನಿಮ್ಮ ಇಷ್ಟ ದೈವವನ್ನು ಪರಮಾತ್ಮ ಎಂಬುದಾಗಿ ಕಂಡುಕೊಳ್ಳಬಹುದು. ಆದ್ದರಿಂದ ಅಲ್ಲಿ ದೇವತಾ ಸಾಮರಸ್ಯ ಇದೆ ಅಂತ ಹೇಳಿದ್ರಲ್ಲ. ಹಾಗಲ್ಲ, ಭಗವದ್ಗೀತೆಯಲ್ಲಿ ಹೇಳಿರುವುದು ಕೃಷ್ಣನೇ ದೇವರು ಅಂತ. ಕೃಷ್ಣ ಒಬ್ಬನೇ. ಅವತಾರಾಹ ಅಸಂಖ್ಯೇಯಾಹ, ಆದರೆ ಪೂರ್ಣಾವತಾರ ಅಂದರೆ ಕೃಷ್ಣ ಮಾತ್ರ. ಆದ್ದರಿಂದ ಎಲ್ಲೆಲ್ಲಿ ನಾನು ನಾನು ಅಂತ ಹೇಳಿದ್ದಾನೋ ಅಲ್ಲೆಲ್ಲ ಕೃಷ್ಣ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಅಂತ ಅವರು ಕೃಷ್ಣ ಭಕ್ತಿಯ ಒಂದು ಗುಂಪಿಗೆ ಸೇರಿದವರು. ಹಾಗೆ ಒಂದು ಸಲಹೆ ಕೊಟ್ಟರು. ಆದರೆ ನಾವು ಇವಾಗ ನೋಡೋಣ, ಕೃಷ್ಣ ಭಗವದ್ಗೀತೆಯಲ್ಲಿ ನಾನು ಅಂತ ಕರೆದಿದ್ದು ಯಾರನ್ನ? ಇನ್ನೊಂದು ಇದೆ ವಿಷಯ ಇಲ್ಲಿ. ಏನು? ಹಿಂದೂ ಸನಾತನ ಧರ್ಮಿಗಳ ಮೇಲೆ ಮಾಡ್ತಕ್ಕಂಥ ಒಂದು ಅಟ್ಯಾಕ್.
ನಮ್ಮ ಧರ್ಮದಲ್ಲಿ ಒಬ್ಬನೇ ದೇವರು, ಒಬ್ಬನೇ ಧರ್ಮಗ್ರಂಥ, ಒಂದೇ ಧರ್ಮಗ್ರಂಥ, ಒಂದೇ ರೀತಿಯ ಆಚರಣೆಗಳು. ಆದರೆ ಹಿಂದೂಗಳಿಗೆ 33 ಕೋಟಿ ದೇವತೆಗಳು. ತುಂಬ ಕನ್ಫ್ಯೂಷನ್. ಅವರಿಗೆ ಹಿಂದೂ ಧರ್ಮಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತೆಲ್ಲ ಹೇಳಿದವರಿದ್ದಾರೆ. ಹಿಂದೂ ಧರ್ಮಕ್ಕೆ ನಿಜವಾದ ಸಿದ್ಧಾಂತ ಇಲ್ಲ. ಯಾಕೆ? 33 ಕೋಟಿ ದೇವತೆಗಳು. ಹೌದು, ಭಗವದ್ಗೀತೆ ಅದನ್ನೇ ಹೇಗೆ ಅರ್ಥ ಮಾಡ್ತದೆ ಅನ್ನೋದನ್ನು ನೋಡೋಣ. ನಾವು 2 ಶಬ್ದವನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ಒಂದು ಪರಮಾತ್ಮ ಅಥವಾ ಈಶ್ವರ, ಇನ್ನೊಂದು ಶಬ್ದ ದೇವತಾ ಅಥವಾ ದೇವ. ಈ ದೇವ ಶಬ್ದವೇ ಬಹುವಚನದಲ್ಲಿ ದೇವರು ಅಂತ ಕನ್ನಡದಲ್ಲಿ ಆಗಿರೋದು. ದಿವ್ ಧಾತುವಿಗೆ ಪ್ರಕಾಶ ಅಂತ ಅರ್ಥ. ದ್ಯೋತನವಾನ್ ದೇವ, ಪ್ರಕಾಶವನ್ನು ಹೊಂದಿರುವಂಥವನಿಗೆ ದೇವ ಅಂತ. ದಿವ್ಯ ಕ್ರೀಡಾ ವಿಜಿಗೀಷ ಅನೇಕ ಬೇರೆ ಬೇರೆ ಅರ್ಥಗಳಿದೆ. ಅದರ ಮುಖ್ಯವಾದ ಅರ್ಥ ಪ್ರಕಾಶವಂತವಾದದ್ದು, ಪ್ರಕಾಶವನ್ನು ಹೊಂದಿರುವಂಥದ್ದು ದೇವ ಅಥವಾ ದೇವತಾ. ಈ ದೇವತೆ ದೇವತಾ ಎರಡಕ್ಕೂ ಒಂದೇ ಅರ್ಥನೇ. ಇದು ಒಂದಿದೆ. ಇನ್ನೊಂದಿದೆ ಈಶ್ವರ, ಸೃಷ್ಟಿಕರ್ತ, ಪರಮಾತ್ಮ, ಭಗವಂತ. ಈ ಶಬ್ದಗಳಿಂದ ಕರೆದಿರತಕ್ಕಂಥದ್ದು. ಈ ದೇವತಾ ಎನ್ನುವುದು ಬೇರೆ, ಭಗವಂತ, ಈಶ್ವರ, ಪರಮಾತ್ಮ, ಸೃಷ್ಟಿಕರ್ತ ಇದು ಬೇರೆ. ಈ ದೇವತೆಗಳು 33 ಕೋಟಿ ಸರಿ ಇದೆ. ಪರಮಾತ್ಮ ಎನ್ನುವವನು ಒಬ್ಬನೇ. ದೇವತೆಗಳು 33 ಕೋಟಿ ಎಂಬ ಶಬ್ದಕ್ಕೆ ಅರ್ಥ ಏನು? ಕೋಟಿ ಅಂದರೆ ಸಂಸ್ಕೃತದಲ್ಲಿ ಪ್ರಕಾರ ಅಂತ ಅರ್ಥ. ಕೋಟಿ ಎಂಬ ಶಬ್ದಕ್ಕೆ ಅರ್ಥ ಏನು? ಟೈಪ್ಸ್, ಪ್ರಕಾರಗಳು. 33 ಪ್ರಕಾರದ ಪ್ರಧಾನ ಹವಿರ್ಗ್ರಹಣ ಮಾಡುವ ದೇವತೆಗಳಿದ್ದಾರೆ. ಯಾರ್ಯಾರು? 8 ವಸುಗಳು, 11 ರುದ್ರರು, 12 ಆದಿತ್ಯರು, ಇಂದ್ರ ಪ್ರಜಾಪತಿ. ಯಜ್ಞದಲ್ಲಿ ನಾವು ಸ್ವಾಹಾಕಾರ ಕೊಡ್ತೇವಲ್ಲ, ಈ 33 ಪ್ರಧಾನ ದೇವತೆಗಳಿಗೆ ಸ್ವಾಹಾಕಾರವನ್ನು ಕೊಡ್ತಕ್ಕಂಥದ್ದು. ಪ್ರಧಾನ ದೇವತೆಗಳು ಎಷ್ಟು? 33 ಪ್ರಕಾರದ ಪ್ರಧಾನ ದೇವತೆಗಳು. ಆ ಪ್ರಕಾರ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಕೋಟಿ ಅಂತಿದೆ. ಆದ್ದರಿಂದ ಹಿಂದೂಗಳಿಗೆ 33 ಕೋಟಿ ಈಶ್ವರ ಅಲ್ಲ, ದೇವತೆಗಳು. ಪ್ರಾಬ್ಲಮ್ ಸಾಲ್ವ್. ಬರೀ 33 ಪ್ರಧಾನ ಅಲ್ಲ, ಉಪದೇವತೆಗಳು ಇದ್ದಾರೆ. ನೀವು 33 ಲಕ್ಷ ತೆಗೆದುಕೊಳ್ಳಿ, ಅಸಂಖ್ಯ ದೇವತೆಗಳು ಇದ್ದಾರೆ. ಅದನ್ನು ಭಗವದ್ಗೀತೆ ಪ್ರತಿಪಾದನೆ ಮಾಡ್ತದೆ. ಕೃಷ್ಣ 10ಮ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಆದಿತ್ಯಾನಾಮಹಂ ವಿಷ್ಣು ಅಂತ ಹೇಳ್ತಾನೆ. ಗಮನಿಸಬೇಕು ನೀನು. ನಾನು 12 ಆದಿತ್ಯರಲ್ಲಿ ವಿಷ್ಣು ಅಂತ ಹೇಳ್ತಾನೆ. ಅಂದರೆ ವಿಷ್ಣು ಅಂತ ಹೇಳ್ತಕ್ಕಂಥ ಒಂದು ದೇವತೆಯೂ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಸ್ತುತಿಸಿರುವ ವಿಷ್ಣು ದೇವತೆ ಅಲ್ಲ, ಅವನು ಈಶ್ವರ, ಅವನು ಭಗವಂತ, ಅವನು ಪರಮಾತ್ಮ. ರುದ್ರಾಣ ಶಂಕರಶ್ಚಾಸ್ಮಿ ಅಂತ ಹೇಳ್ತಾನೆ. ರುದ್ರರಲ್ಲಿ ನಾನು ಶಂಕರ ಅಂತ ಹೇಳ್ತಾನೆ. ಅಂದರೆ 11 ರುದ್ರರಲ್ಲಿ ಪ್ರಧಾನವಾದಂಥ ಒಂದು ವಿಭೂತಿ ಆದಪ್ಪ ಅಂದರೆ ಶಂಕರ ಅನ್ನತಕ್ಕಂಥ ರುದ್ರನು ಭಗವಂತನ ವಿಭೂತಿ. ವಸುಗಳಲ್ಲಿ ನಾನು ಪಾವಕ ಅಂತ ಹೇಳ್ತಾನೆ. ನಕ್ಷತ್ರಾಣಾಮಹಂ ಶಶಿ ಅಂತ ಹೇಳ್ತಾನೆ. ಹಾಗೆ ದೇವತೆಗಳಲ್ಲಿ ವಿಶಿಷ್ಟವಾದವರನ್ನು ತನ್ನ ವಿಭೂತಿ ಅಂತ ಹೇಳ್ಕೊಂಡಿದ್ದಾನೆ ಭಗವಂತ. ಈ ದೇವತೆಗಳಂದ್ರೆ ಯಾರು ಅಂತ ಒಂದು ಪ್ರಶ್ನೆ. ಇವರು ಈ ಜಗತ್ತನ್ನು ನಿಯಮನ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಶಕ್ತಿಯ ಅಭಿಮಾನಿ ದೇವತೆಗಳು. ಈ ಜಗತ್ತಿನ ವ್ಯವಸ್ಥೆ ಅನ್ನುವಂಥದ್ದು ಅನೇಕ ನಿಯಮಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಯಾವುದೋ ಒಂದು ನಿಯಮ ಇಲ್ಲ, ಇಲ್ಲಿ ಅನೇಕ ನಿಯಮಗಳು, ಸಹಸ್ರ ಸಂಖ್ಯೆ, ಅನಂತ ನಿಯಮಗಳಿದೆ. ಗಾಳಿ ಬೀಸುವುದಕ್ಕೆ ಒಂದು ನಿಯಮ, ಮಳೆ ಬರುವುದಕ್ಕೆ ಒಂದು ನಿಯಮ, ಭೂಮಿ ತನ್ನ ಅಕ್ಷದ ಸುತ್ತಲೂ ಸುತ್ತುವುದಕ್ಕೊಂದು ನಿಯಮ, ಮಳೆ ಬರುವುದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಿಯಮಗಳಿಂದ ಈ ಜಗತ್ತಿನ ವ್ಯವಸ್ಥೆ ನಡೀತಾ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬುವುದೇನಪ್ಪ ಅಂದರೆ
ಪ್ರತಿಯೊಂದು ನಿಯಮದ ಹಿಂದೆಯೂ ಕೂಡ ಒಂದು ನಿಯಾಮಕ ಶಕ್ತಿ, ನಿಯಾಮಕ ಚೈತನ್ಯ ಇರ್ತದೆ ಅಂತ. ಗಾಳಿ ಬೀಸ್ತದೆ ಅಂದರೆ ಸುಮ್ಮನೆ ಜಡವಾದ ಗಾಳಿ ಹಾಗೆ ಬೀಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆ ಒಂದು ಅಧಿದೈವ ಅಂತ ಇರಬೇಕು. ಕಣ್ಣು ನೋಡ್ತದೆ ಅಂದರೆ ಒಂದು ಅನುಗ್ರಾಹಕ ಶಕ್ತಿ ಅಂತ ಸೂರ್ಯ ಇದ್ದಾನೆ. ಕಿವಿ ಕೇಳುತ್ತದೆ ಅಂದರೆ ಅನುಗ್ರಾಹಕ ಶಕ್ತಿಯಾದಂತಹ ದಿಗ್ದೇವತೆಗಳು ಇದ್ದಾರೆ. ಮೂಗು ಆಘ್ರಾಣಿಸ್ತದೆ ಅಂದರೆ ಅಶ್ವಿನಿ ದೇವತೆಗಳ ಅನುಗ್ರಹ ಇದೆ. ಆದ್ದರಿಂದ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಪಂಚದ ಈ ಅನೇಕ ನಿಯಮಗಳನ್ನು ನಿಯಮನ ಮಾಡತಕ್ಕಂತಹ ಒಂದು ಅಭಿಮಾನಿ ದೇವತೆಗಳು ಇರ್ತಾರೆ. ಅಂಥವರಿಗೆ ಇಂದ್ರ, ಅಗ್ನಿ, ವಾಯು, ನಿವೃತ್ತಿ, ಯಮ, ವರುಣ, ಸೂರ್ಯ ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಕರೆದಿತ್ತು. ಸೂರ್ಯನಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದರೆ ಸನಾತನ ಧರ್ಮದಲ್ಲಿ ಆ ಸೂರ್ಯನ ಬಿಂಬ ಇದೆಯಲ್ಲ, ಜಡವಾದಂತಹ ಒಂದು ವೃತ್ತಾಕಾರದ ಏನೊಂದು ಇದೆ, ನ್ಯೂಕ್ಲಿಯರ್ ಫಿಷನ್ನಿಂದ ಉಂಟಾಗುವಂತಹ ಶಕ್ತಿ ಏನಿದೆ, ಅದನ್ನು ದೇವರು ಅಂತ ಕರೆದದ್ದಲ್ಲ. ಸೂರ್ಯಮಂಡಲ ಅಂತರ್ಗತನಾದಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ. ಸೂರ್ಯ ಆತ್ಮ ಜಗತಸ್ತಸ್ಥುಷಶ್ಚ ಯೋಸಾ ವಸೋ ಪುರುಷಸ್ಸೋಹಮಸ್ಮಿ ಯೋಸಾವಾದಿತ್ಯೋ ಬ್ರಹ್ಮ ಅಸಾವಾದಿತ್ಯೋ ಬ್ರಹ್ಮ. ಅಸೌ ಆದಿತ್ಯ ಬ್ರಹ್ಮ ಅಂದರೆ ಅದರ ನಿಯಾಮಕ ಶಕ್ತಿ ಅಂತ ಒಂದಿದೆ. ಮಳೆ ಬರ್ತಾ ಇದೆ ಅಂದರೆ ಅಲ್ಲೂ ಆ ನಿಯಮವನ್ನು ಸರಿಯಾದ ವ್ಯವಸ್ಥೆಗೆ ಒಳಪಡಿಸ್ತಕ್ಕಂತಹ ಒಂದು ಶಕ್ತಿ ಇದೆ. ಅದಕ್ಕೆ ವರುಣ ಎಂಬುದಾಗಿ ಕರೀತಾರೆ. ಹೀಗೆ ಅಸಂಖ್ಯ ದೇವತೆಗಳ ಕಾರಣದಿಂದ ಈ ಸೃಷ್ಟಿಯ ವ್ಯವಸ್ಥೆ ನಡೀತಾ ಇದೆ. ಆ ವ್ಯವಸ್ಥೆಗಳ ನಿಯಾಮಕರಿಗೆ ದೇವತೆಗಳು ಅಂತ ಕರೀತಾರೆ. ಅವರೆಲ್ಲರೂ ಪರಿಚ್ಛಿನ್ನರಾದವರು. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಇವರ ಪರಿಚ್ಛಿನ್ನವಾದ ಶಕ್ತಿಗಳು. ನೀವು ಅವುಗಳನ್ನು ಆರಾಧನೆ ಮಾಡಿದರೆ ಅವರು ತಮ್ಮ ಪರಿಧಿ ಒಳಗಡೆಗೆ ನಮಗೆ ಅನುಗ್ರಹವನ್ನು ಮಾಡಬಲ್ಲರು. ಇಂದ್ರನಿಗೆ ಒಂದು ಶಕ್ತಿ ಇದೆ, ವರುಣನಿಗೆ ಒಂದು ಶಕ್ತಿ ಇದೆ, ಅಗ್ನಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯ ಮೂಲಕವಾಗಿ ಬೇಡಿದ ವರವನ್ನು ಕೊಡಬಲ್ಲರು. ಆದರೆ ಎಲ್ಲವೂ ಇಲ್ಲ. ವರುಣನಿಗಿರುವ ಶಕ್ತಿ ಇಂದ್ರನಿಗಿಲ್ಲ, ಇಂದ್ರನಿಗಿರುವ ಶಕ್ತಿ ವಾಯುವಿಗಿಲ್ಲ, ಅವನಿಗಿರುವ ಶಕ್ತಿ ನಿವೃತ್ತಿಗಿಲ್ಲ. ಪರಿಚ್ಛಿನ್ನವಾದಂತಹ ಅಭಿಮಾನಿ ದೇವತೆಗಳು ಇವರು ಅಸಂಖ್ಯ ಸಂಖ್ಯೆಯಲ್ಲಿದ್ದಾರೆ. ಇವರಿಗೆ ಹೆಸರು ದೇವತೆಗಳು. ಇನ್ನು ಪರಮಾತ್ಮ ಅಂತ ಹೇಳಿದರೆ ಯಾರು? ಅವನು ಒಬ್ಬನೇ ಇರುವಂಥದ್ದು. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯಶೇಷ. ವಿಷ್ಣು ಸಹಸ್ರನಾಮ ಹೇಳೋದು. ಏಕೋ ದೇವ ಸರ್ವಭೂತೇಷು ಗೂಢ. ಉಪನಿಷತ್ ಹೇಳೋದು ಒಬ್ಬನೇ ಪರಮಾತ್ಮ ಸರ್ವಭೂತೇಷು ಗೂಢ. ಏಕಂ ಸದ್ವಿಪ್ರ ಬಹುಧಾ ವದಂತಿ. ಒಂದೇ ಒಂದು ಆ ಪರಮಾತ್ಮನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇಂದ್ರಂ, ಯಮಂ, ಅಗ್ನಿಂ, ಮಾತರಿಶ್ವ, ಬೇರೆ ಬೇರೆ ಹೆಸರುಗಳಿಂದ ಆ ಒಬ್ಬನೇ ಪರಮಾತ್ಮನನ್ನು ಕರೆಯುವಂಥದ್ದು. ಇದು ಉಪನಿಷತ್ತಿನ ಘೋಷಣೆ ನೆನಪಿರಲಿ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾಂ. ಏಕಃ ಏವ, ಒಬ್ಬನೇ ಪರಮಾತ್ಮ. ಆ ಒಬ್ಬ ಪರಮಾತ್ಮನಿಗೆ ಸಬ್ರಹ್ಮ, ವಿಷ್ಣು, ಹರಿ, ಇಂದ್ರ, ಪ್ರಜಾಪತಿ, ಬೇರೆ ಬೇರೆ ಹೆಸರುಗಳು. ಒಬ್ಬನೇ ಪರಮಾತ್ಮನಿಗೆ ದೇವಿ ಅಮ್ಮನವರು ಅಂತ ಹೇಳ್ತಾರೆ, ವಿಷ್ಣು ಅಂತ ಹೇಳ್ತಾರೆ, ಹರಿ ಅಂತ ಹೇಳ್ತಾರೆ, ಹರ ಅಂತ ಹೇಳ್ತಾರೆ, ಇಂದ್ರ ಅಂತಲೂ ಹೇಳ್ತಾರೆ. ನೆನಪಿರಲಿ, ವೇದದಲ್ಲಿ ಇಂದ್ರ ಎನ್ನುವ ಶಬ್ದ ದೇವತೆಗಳಿಗೆ ಅಧಿಪತಿಗೂ ಕರೆದಿದ್ದಾರೆ. ಪರಮಾತ್ಮನಿಗೂ ಇಂದ್ರೋ ಮಾಯಾಭಿ ಪುರುರೂಪ ಈಯತೆ. ಆ ಪರಮಾತ್ಮನು ತನ್ನ ಮಾಯೆಯಿಂದ ಅನೇಕ ವಿಧವಾಗಿ ಕಾಣುತ್ತಾನೆ ಅಂತ ಇಂದ್ರ ಶಬ್ದ ಪ್ರಯೋಗ ಆಗಿದೆ. ಆದ್ದರಿಂದ ಆ ಒಬ್ಬನೇ ಪರಮಾತ್ಮನಿಗೆ ಬೇರೆ ಬೇರೆ ನಾಮ ಮತ್ತು ಬೇರೆ ಬೇರೆ ರೂಪಗಳನ್ನು ವೇದದಲ್ಲಿ ಹೇಳಿದೆ. ಆದ್ದರಿಂದ ಹಿಂದೂ ಸನಾತನ ಧರ್ಮದಲ್ಲಿ ಎಷ್ಟು ದೇವತೆಗಳು ಅಂತ ಕೇಳಿದರೆ 33 ಕೋಟಿ ಸರಿ. ಎಷ್ಟು ಪರಮಾತ್ಮ ಅಂತ ಕೇಳಿದರೆ ಒಬ್ಬನೇ, ಒಬ್ಬನೇ ಪರಮಾತ್ಮ.
ಅಲ್ಲ, ವಿಷ್ಣು, ಶಿವ, ರುದ್ರ, ಅಮ್ಮನವರು, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹದೇವರು, ಅಲ್ಲ ಅನೇಕ ಬಗೆ. ಆ ಒಂದೇ ತತ್ವದ ವಿವಿಧ ಮುಖಗಳು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಭಯಗ್ರಸ್ತನಾದವನಿಗೆ ಭಯ ನಿವೃತ್ತಿಯಾಗಿ ಭಗವಂತನ ರುದ್ರ ರೂಪವನ್ನು ನೋಡ್ತಾನೆ, ನರಸಿಂಹನ ರೂಪವನ್ನು ನೋಡ್ತಾನೆ. ಆ ಭಗವಂತನ ರುದ್ರ ರೂಪ ಅದು ನರಸಿಂಹ. ಶಾಂತವಾದಾಗ ಶಿವ, ಘೋರವಾದಾಗ ರುದ್ರ. ಮಾತೃ ಸ್ವರೂಪದಿಂದ ಅವನನ್ನು ಕಂಡಾಗ ಅಮ್ಮನವರು, ಜಗನ್ಮಾತ ಲಲಿತಾ ತ್ರಿಪುರ ಸುಂದರಿ. ಸೃಷ್ಟಿಕರ್ತನಾಗಿ, ವಿಘ್ನಕಾರಕ ವಿಘ್ನ ನಿವಾರಕನಾಗಿ ನೋಡಿದಾಗ ಗಣಪತಿ. ಸಮಷ್ಟಿ ದೇವಸೇನೆಗೆ ಅಧಿಪತಿಯಾಗಿ ನೋಡಿದಾಗ ಅವನನ್ನು ಸೇನಾನಿ ಸ್ಕಂದ, ಸುಬ್ರಹ್ಮಣ್ಯ, ಕಾರ್ತಿಕೇಯ. ಇರುವುದು ಒಂದೇ ತತ್ವ, ಉಪಾಧಿ ಭೇದದಿಂದ ನಾಮ ರೂಪಗಳು ಭೇದ ಅಷ್ಟೆ. ಅಲ್ಲ, ಲೆಟಸ್ ಟೇಕ್, ಇಬ್ಬರು ದೇವರಿದ್ದಾರೆ ಅಂತ ಯಾಕೆ ಒಪ್ಕೋಬಾರ್ದು? ವಿಷ್ಣುನೂ ಇದ್ದಾನೆ, ಶಿವನೂ ಇದ್ದಾನೆ. ಹಾಗಾಗ್ಲಿಕ್ಕೆ ಸಾಧ್ಯ. ಶ್ರುತಿ ಒಪ್ಪಲ್ಲ ಆ ಮಾತನ್ನು, ತರ್ಕವೂ ಕೂಡ ಒಪ್ಪಲ್ಲ. ಯಾಕೆ? ಯಾವುದೇ ಒಂದು ವ್ಯವಸ್ಥೆಗೆ ಇಬ್ಬರು ಯಜಮಾನರಿದ್ದರೆ ಅದು ವ್ಯವಸ್ಥೆ ಸರಿ ಆಗ್ತದ? ಮನೆಗೆ ಗಂಡನೂ ಯಜಮಾನ, ಹೆಂಡತಿಯೂ ಯಜಮಾಂತಿ ಎಂತಾಗ್ತದೆ? ಈಗೆಲ್ಲ ಆಗ್ತಿದೆಯಲ್ಲ, ಹಾಗಾಗ್ತದೆ ನೋಡಿ. ನೀವು ನಿಮಗೆಲ್ಲ ಗೊತ್ತಿದೆ ಏನಾಗ್ತಿದೆ. ಯಾಕೆ? ಸಾಮರಸ್ಯ ಹೊರಟೋಗ್ತದೆ. ಅಲ್ಲಿ ಯಾವುದೇ ಆಫೀಸಿಗಿರ್ಬೋದು, ಯಾವುದೇ ದೇಶಕ್ಕಿರ್ಬೋದು, ಇಬ್ಬರು ಪ್ರಧಾನಮಂತ್ರಿ ಇರ್ಲಿಕ್ಕೆ ಆಗ್ತದಾ? ಇಲ್ಲ. ಒಬ್ಬನೇ ಮುಖ್ಯಸ್ಥ ಇರಬೇಕು ಒಂದು ವ್ಯವಸ್ಥೆಗೆ. ಇಬ್ಬರು ಮುಖ್ಯಾಧ್ಯಾಪಕರು ಶಾಲೆಗಿದ್ದರೆ ಏನಾಗ್ತದೆ? ಹಾಗಾಗ್ತದೆ. ಆದ್ದರಿಂದ ಈ ಸೃಷ್ಟಿಯ ವ್ಯವಸ್ಥೆಗೆ ಒಬ್ಬನೇ ಪರಮಾತ್ಮ ಇರೋದು. ಈಗ ನೀವು ನಾನು ಬರುವಾಗ ಒಂದು ಶ್ಲೋಕ ಹೇಳ್ತಾ ಇದ್ರಿ. ವಾಸನಾದ್ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ವಿಷ್ಣು ಸಹಸ್ರನಾಮದಲ್ಲಿ ಆ ವಾಸುದೇವ ಎನ್ನುವ ಶಬ್ದದ ನಿರ್ವಚನ, ಎಟಿಮಾಲಜಿಯನ್ನು ಹೇಳಿದ್ದಾರೆ. ಚಂದದ ಶ್ಲೋಕ, ನೆನಪಿಟ್ಟುಕೊಳ್ಬೇಕು. ವಾಸುದೇವ ಎನ್ನುವ ಶಬ್ದದ ಅರ್ಥ ಏನು? ವಾಸನಾದ್ ವಾಸುದೇವ ಅಂತೂ ವಸ ಧಾತುವಿಗೆ ವಸ ಆಚ್ಛಾದನೆ, ವಸ ನಿವಾಸೆ ಅಂತ ಎರಡು ಧಾತು ಅರ್ಥ ಇದೆ. ವಸ ಆಚ್ಛಾದನೆ ಧಾತುವನ್ನು ತೆಗೆದುಕೊಂಡಾಗ ವಾಸನಾತ್ ವಾಸುದೇವ, ಎಲ್ಲೆಲ್ಲೂ ತುಂಬಿರುವವನು ಅಂತ. ವಾಸುದೇವ ಎಂಬ ಶಬ್ದಕ್ಕರ್ಥನೇ ಎಲ್ಲೆಲ್ಲೂ ತುಂಬಿರುವವನು. ವಾಸಿತಂತೆ ಜಗತ್ರಯ, ಮೂರು ಜಗತ್ತು ನಿನ್ನಿಂದ ತುಂಬಿದೆ. ಅಷ್ಟೇ ಅಲ್ಲ, ವಸ ನಿವಾಸೆ ಧಾತುವಿನ ಅರ್ಥ ತೆಗೆದುಕೊಂಡು ಸರ್ವಭೂತ ನಿವಾಸೋಸಿ, ಎಲ್ಲ ಜೀವರಾಶಿಗಳ ಒಳಗಿರುವವನು ನೀನು ಅಂತ. ಏಕೋದೇವ ಸರ್ವಭೂತೇಷು ಗೂಢ, ಎಲ್ಲರ ಒಳಗಿರುವವನು ಆ ಒಂದೇ ಆತ್ಮ ಚೈತನ್ಯ. ತತ್ ಸವಿತು ಧಿಯೋ ಯೋನಃ ಪ್ರಚೋದಯಾತ್, ಯಹ ನ ಧಿಯಃ ಪ್ರಚೋದಯತಿ ತತ್ ಸವಿತುವರೆಣ್ಯ. ಆ ಒಬ್ಬನೇ ಪರಮಾತ್ಮ ನನ್ನ ಹೃದಯವನ್ನು ಪ್ರತಿಕ್ಷಣವೂ ಕೂಡ ಜಾಗೃತಗೊಳಿಸ್ತಾ ಇದ್ದಾನೆ. ವಾಸುದೇವ ಶಬ್ದದ ಅರ್ಥ ಅದೇ, ರಾಮ ಶಬ್ದದ ಅರ್ಥವೂ ಅದೇ. ರಮು ಕ್ರೀಡಾಯಾಮ್ ಧಾತು, ರಮ್ ಧಾತುವಿನಿಂದ ರಾಮ ಶಬ್ದ ಬಂದಿದೆ. ರಾಮ ಶಬ್ದದ ಅರ್ಥ ಏನು? ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇ ಚಿದಾತ್ಮನಿ ತೇನ ರಾಮ ಪದೇನಾಸೋ ಪರಬ್ರಹ್ಮ ಅಭಿಧೀಯತೆ. ರಾಮ ಪೂರ್ವತಾಪಿನಿ ಉಪನಿಷತ್ತು ಅದರ ನಿರ್ವಚನವನ್ನು ಮಾಡುತ್ತೆ. ಯೋಗಿಗಳು ಯಾವ ತತ್ವದಲ್ಲಿ ರಮಿಸ್ತಾರೋ, ದೇ ಆರ್ ರೆವೆಲಿಂಗ್. ಯಾವುದರಲ್ಲಿ? ಯಾವ ಆತ್ಮತತ್ವದಲ್ಲಿ, ಆನಂದ ಸ್ವರೂಪದಲ್ಲಿ ರಮಿಸ್ತಾರೋ ಆ ಆನಂದ ಆತ್ಮಕ್ಕೆ ಹೆಸರು ರಾಮ. ಆತ್ಮಾರಾಮ ಆನಂದ ರಮಣ. ಆತ್ಮ ರಾಮ ಅಂದರೆ ಆತ್ಮ ಅಂತ ಅರ್ಥ. ಸರ್ವಭೂತ ನಿವಾಸೋಸಿ, ಮತ್ತೊಂದು ಏನು? ಎಲ್ಲ ಜೀವರಾಶಿಗಳ ಒಳಗಿರುವವನು ಅಂತ ವಾಸುದೇವ ಅರ್ಥ ಹೇಳಿತ್ತಲ್ಲ, ಅದೇ ರಾಮ ಶಬ್ದ ಹೇಳುತ್ತೆ. ರಾಮ ಅಂದ್ರೇನು? ಎಲ್ಲರ ಹೃದಯದಲ್ಲಿ ಕ್ರೀಡಿಸುವಂತಹ ಆ ಚೈತನ್ಯ ವಸ್ತು ಅಂತ ಅರ್ಥ. ಸರಿ, ಅದು ಸರಿ. ಲಲಿತಾ ಶಬ್ದಕ್ಕೆ ಏನರ್ಥ? ಲಲ್ ಧಾತುವಿಗೆ ಲಲ್ ಕ್ರೀಡಾಯಾಮ ಅರ್ಥ. ಅದು ಕೂಡ ತ್ರೀನ್ ಲೋಕಾನ್ ಅತಿಥ್ಯ ಲಲತೆ ಇತಿ ಲಲಿತಾ ವ್ಯುತ್ಪತ್ತಿ. ಅದು ಮೂರು ಲೋಕಗಳನ್ನು ಮೀರಿ ಯಾವಳು ಕ್ರೀಡಿಸುತ್ತಾಳೋ ಅವಳು ಲಲಿತಾ. ಯಾವುದು? ಆ ಪರಬ್ರಹ್ಮ ವಸ್ತುವೇ. ಮತ್ತೆ
ಸರಿ, ಹರಿ ಮತ್ತು ಹರ ಅಂತಿರಲ್ಲ, ಆ ಹರಿಹರ ಶಬ್ದಕ್ಕೆ ಅರ್ಥ ಏನು? ಅರ್ಥ ತಿಳಿದರೆ ಭೇದವೇ, ಹರಿಹರರಲ್ಲಿ ಭೇದವೇ ಇಲ್ಲ ನಿಜವಾಗಿ. ಯಾಕೆ? ಹೃಧಾತು, ಸಂಸ್ಕೃತ ಹೃಧಾತುವಿನಿಂದ ಈ ಎನ್ನುವ ಪ್ರತ್ಯಯ, ಅ ಎನ್ನುವ ಪ್ರತ್ಯಯ ಸೇರಿ ಹರಿ ಮತ್ತು ಹರ ಅಂತ ಆಗಿದೆ. ಹೃಧಾತುವಿಗೆ ಅಪಹರತಿ ಪಾಪಾನ್ ದುಃಖಾನ್ ಅಪಹರತಿ ಇತಿ ಹರಿಹಿ ಇತಿ ಹರಃ ಅಪಿ. ಹರಿ ಅಂದರೂ ಅರ್ಥ ಒಂದೇ, ಹರ ಅಂದರೂ ಅರ್ಥ ಒಂದೇ. ಏನು? ನಮ್ಮ ಪಾಪವನ್ನು, ದುಃಖವನ್ನು, ಅಜ್ಞಾನವನ್ನು ಅಪಹರಿಸ್ತಾನೆ ಅಂತ ಅರ್ಥ. ಆದರೆ ಭಕ್ತರಲ್ಲಿ ಮಾತ್ರ ಹರಿಶ್ರೇಷ್ಠ ಹರಶ್ರೇಷ್ಠ, ಜಗಳವೋ ಜಗಳ. ಯಾಕೆ? ನಾವು ಶ್ರುತಿಯನ್ನು ಸರಿಯಾಗಿ ನೋಡಲಿಲ್ಲ, ಭಗವದ್ಗೀತೆಯನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಅಲ್ಲ ಸ್ವಾಮಿ, ಅದು ಸರಿ. ವಿಷ್ಣು ಮತ್ತು ಶಿವ ಇದರಲ್ಲಿ ಅರ್ಥ ಏನು ಹೇಳಿ ನೋಡೋಣ. ವಿಶುಲ್ರು ವ್ಯಾಪನೆ ಧಾತು, ವೇವೇಷ್ಟಿ ಇತಿ ವಿಷ್ಣು ಅಂತ ವಿಷ್ಣು ಸಹಸ್ರನಾಮದ ಶಂಕರ ಭಾಷ್ಯದ ಮೊದಲನೇ ವಿಶ್ವಂ ವಿಷ್ಣು ಅನ್ನೋದ್ರ ತಗೊಳ್ಳಿ ನೋಡಿ. ವೇವೇಷ್ಟಿ ಇತಿ ವಿಷ್ಣು, ಎಲ್ಲೆಲ್ಲೂ ತುಂಬಿರುವವನು ಅಂತ ವಿಷ್ಣು ಅಂತ. ಶಂಖಚಕ್ರ ಗದಾ ಪದ್ಮಧಾರಿ ವಿಷ್ಣು ಅಂತ ವಿಷ್ಣು ಸಹಸ್ರನಾಮ ಕೂಡ ಹೇಳಲ್ಲ, ವಿಶ್ವಂ ವಿಷ್ಣು. ನೀವು ಎಲ್ಲೆಲ್ಲಿ ಕಾಣ್ತಿರೋ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತವುತ ವಿಶ್ವತಸ್ಪಾತ್, ಎಲ್ಲೆಲ್ಲೂ ತುಂಬಿರತಕ್ಕಂಥ ತತ್ವ ವಿಷ್ಣು. ಶಿವ ಅಂದ್ರೇನರ್ಥ? ಶೀಂ ಸ್ವಪ್ನೆ ಧಾತು, ಶೇರತೆ ಇತಿ ಶಿವ, ಎಲ್ಲದರ ಒಳಗೂ ಮಲಗಿರುವವನು, ಅಡಗಿರುವವನು, ಗುಪ್ತವಾಗಿರುವವನು ಇತಿ ಶಿವ. ವಿಷ್ಣುಗೂ ಶಿವಕ್ಕೂ ಈ ಅರ್ಥದಲ್ಲಿ ಯಾವ ವ್ಯತ್ಯಾಸ ಇದೆ? ರುದ್ರ, ಸರಿ, ರುದ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಋತ್ ದುಃಖಂ, ದುಃಖ ಹೇತುರ್ವ ದ್ರಾವಯತಿ ಇತಿ ರುದ್ರ ಅಂತ. ದುಃಖವೋ ಅಥವಾ ದುಃಖಕ್ಕೆ ಕಾರಣವಾದಂಥ ಅವಿದ್ಯೆಯೋ ಅಥವಾ ಪಾಪವೋ ಅದನ್ನು ದ್ರಾವಯತಿ, ಓಡಿಸುತ್ತಾನೆ, ಆದ್ದರಿಂದ ರುದ್ರ ಅಂತ. ದುರ್ಗೆ ಅಂದ್ರೆ ಅರ್ಥ ಏನು? ದುರಿತ ನಿವಾರಣಿ ಇತಿ ದುರ್ಗಾ, ದುರ್ಗತಿ ನಾಶಿನಿ ಇತಿ ದುರ್ಗಾ. ನಮ್ಮ ಕಷ್ಟವನ್ನು ದೂರ ಮಾಡುವವಳು, ಆದ್ದರಿಂದ ದುರ್ಗಾ ಅಂತ. ಪಾಪವನ್ನು ದೂರ ಮಾಡುವವಳು ಇತಿ ದುರ್ಗಾ. ಈ ಎಲ್ಲ ನಾಮಗಳ ಅರ್ಥವನ್ನು ನೀವು ಚಿಂತನೆ ಮಾಡಲಿಕ್ಕೆ ಹೊರಟರೆ ಗೊತ್ತಾಗುತ್ತದೆ, ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮದಲ್ಲಿ ಅರ್ಥ ಒಂದೇ ವಾಸ್ತವ. ವಿಷ್ಣು ಸಹಸ್ರನಾಮದಲ್ಲಿ ಶಿವ, ಶಂಭು, ಹರ ಈ ಎಲ್ಲ ಶಬ್ದಗಳು ಬರ್ತದೆ. ಶಿವ ಸಹಸ್ರನಾಮದಲ್ಲಿ ವಿಷ್ಣುವಿನ ಶಬ್ದಗಳು ಬರ್ತದೆ. ಲಲಿತಾ ಸಹಸ್ರನಾಮದಲ್ಲಿ ಎರಡೂ ನಾಮಗಳು ಬರ್ತದೆ. ಅಂದ್ರೆ ಏನರ್ಥ? ಒಬ್ಬನೇ ಪರಮಾತ್ಮ. ಆ ಒಬ್ಬನೇ ಪರಮಾತ್ಮನನ್ನು ತಂದೆ ಎಂಬುದಾಗಿ ನೋಡಬಹುದು, ತಾಯಿ ಎಂಬುದಾಗಿ ನೋಡಬಹುದು. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹ. ನಾನು ಜಗತ್ತಿಗೆ ಪಿತಾ, ನಾನು ತಂದೆ ಅಂತ ಹೇಳ್ತಾನೆ. ಯಾಕೆ? ಹುಟ್ಟಿಸಿದವನು. ನಾನು ಜಗತ್ತಿಗೆ ತಾಯಿ ಅಂತ ಹೇಳ್ತಾನೆ ಅವನು. ತಾಯಿ ಕೂಡ ಹುಟ್ಟಿಸುವವಳೇ ಅಲ್ವೇ? ಒಬ್ಬನಿಗೆ ಭಗವಂತನನ್ನು ತಾಯಿಯ ಸ್ವರೂಪದಿಂದ ನೋಡಬೇಕು ಅಂತ ಅನ್ನಿಸ್ತದೆ. ಒಂದು ನೆನಪಿರಲಿ, ಇಡೀ ಜಗತ್ತಿನ ಎಲ್ಲ ಮತಧರ್ಮಗಳಲ್ಲಿ ದೇವರನ್ನು ಹೆಣ್ಣಿನ ರೂಪದಲ್ಲಿ ನೋಡಿದ್ದು ಕೇವಲ ಹಿಂದೂ ಧರ್ಮ, ಕೇವಲ ಹಿಂದೂ ಧರ್ಮ. ಮತ್ತೆಲ್ಲರೂ ದೇವರು ಅಂದರೆ ಗಂಡಸರು. ಹೀಸ್ ಇನ್ ದ ಹೆವನ್, ಅವನು ಎಲ್ಲೋ ಒಂದು ಹೆವನ್ನಲ್ಲಿದ್ದಾನೆ, ಅವನು ಅನ್ನುವ ಪದ. ಅವಳು ಕೂಡ ಆಗಬಹುದು ಸನಾತನ ಧರ್ಮದಲ್ಲಿ. ನಾವು ಸನಾತನ ಧರ್ಮದಲ್ಲಿ ಹೆಂಗಸರನ್ನು ಹಿಂದಿಟ್ಟಿದ್ದೇವೆ, ಹಾಗೆ ಹೇಳುವಾಗೆಲ್ಲ ದೇವರನ್ನೇ ನಾವು ಸ್ತ್ರೀ ಮಾತೃ ಸ್ಥಾನದಲ್ಲಿಟ್ಟಿದ್ದೇವೆ. ಅಥವಾ ದೇವರನ್ನೇನಾದರೂ ನೀವು ನೋಡೋದಿದ್ದರೆ ಮಾತೃ ಸ್ವರೂಪವಾಗಿ ನೋಡೋದೇ ಸರಿ. ಯಾಕೆ? ಆ ಸಂಬಂಧ ನಮಗೆಲ್ಲರಿಗೂ ಗೊತ್ತಿದೆ. ಭಗವಂತನ ಬೇರೆ ಸಂಬಂಧಗಳು ತಿಳಿದೇ ಇದ್ದರೂ ಕೂಡ ತಾಯಿ ಮತ್ತು ಮಗುವಿನ ಸಂಬಂಧ ತಿಳಿದೇ ಇರೋರು ಯಾರೂ ಇಲ್ಲ. ತಾಯಿಯ ಪ್ರೀತಿಯನ್ನು ತಿಳಿದವನಿಗೆ ಭಗವಂತನನ್ನು ತಾಯಿ ಅಂತ ಅಂದುಕೊಂಡು ಪ್ರೀತಿ ಮಾಡೋದು ತುಂಬ ಸುಲಭ. ಅದಕ್ಕೆ ಒಬ್ಬರು ಹೇಳ್ತಾ ಇದ್ರು ಚೆನ್ನಾಗಿ, ನಮ್ಮ ಶರೀರದಲ್ಲಿ ಹೊಕ್ಕಳು ಅಂತಕ್ಕಂಥ ಒಂದು ಅಂಗ ದೇವರು ಕೊಟ್ಟಿದ್ದೇ ಯಾಕಂದರೆ ತಾಯಿಯ ಸಂಬಂಧ ನೆನಪಾಗಲಿಕ್ಕೆ ಅಂತ, ತಾಯಿಯ ಪ್ರೀತಿ ನೆನಪಾಗಲಿಕ್ಕೆ. ತುಂಡರಿಸಲಾರದ ಹೊಕ್ಕಳ ಬಳ್ಳಿಯ ಸಂಬಂಧ ಅಂತ ಅದು. ಈ ಜನ್ಮದಲ್ಲಿ ತಾಯಿಯ ಸಂಬಂಧ ತುಂಡರಿಸಬಹುದು, ಆದರೆ ಜಗತ್ತಿನ ಮಾತೆಯಾಗಿರತಕ್ಕಂಥ ಭಗವಂತನೊಟ್ಟಿಗಿರುವ ನಮ್ಮ ಸಂಬಂಧವನ್ನು ತುಂಡರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ಸಂಬಂಧಗಳು ಬಂದು ಹೋಗ್ಬೋದು, ಮುಂದಿನ ಜನ್ಮದಲ್ಲಿ ಬೇರೆ ಬರಬಹುದು, ಹಿಂದಿನ ಜನ್ಮದಲ್ಲಿ ಬೇರೆ ಬರಬಹುದು, ಆದರೆ ಪರಮಾತ್ಮನಗೊಟ್ಟಿರುವ ನಮ್ಮ ಸಂಬಂಧ ಶಾಶ್ವತ. ಅದಕ್ಕೆ ಹೊಕ್ಕಳಿರೋದು, ನೆನಪಿಸೋದಕ್ಕೆ. ತಾಯಿ ಹಾಗೆ ನೋಡ್ಬೋದು, ಅವನನ್ನು ತಂದೆಯಾಗಿ ನೋಡ್ಬೋದು, ಪಿತಾಮಹ ಅಜ್ಜ ಅಂತಾದರೂ ನೋಡ್ಬೋದು. ಯಾಕೆ ಅಜ್ಜ ಅಂತ ಹೇಗೆ ನೋಡೋದು?
ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ನೋಡಿದಾಗ ಚತುರ್ಮುಖ ಹಿರಣ್ಯಗರ್ಭನನ್ನು ಸೃಷ್ಟಿಕರ್ತ, ಹಿರಣ್ಯಗರ್ಭನಿಗೂ ಮೂಲ ಕಾರಣದಿಂದ ಅಜ್ಜ ಅಂತ ನೋಡ್ಬೋದು ಅವನನ್ನು. ಮಾತಾ ಧಾತ ಪಿತಾಮಹ. ಆದ್ದರಿಂದ ಒಂದೇ ತತ್ವ, ಬೇರೆ ಬೇರೆ ಮುಖಗಳು ಅಷ್ಟೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ತುಂಬ ಗೊಂದಲಗಳಿಗೆ ಒಳಗಾಗ್ತೇವೆ. ಯಾಕೆ? ಧರ್ಮಸ್ಥಳಕ್ಕೆ ಹೋಗಿ ಒಂದು ಫೋಟೋ ತರೋದು, ತಿರುಪತಿಗೆ ಹೋಗಿ ವೆಂಕಟರಮಣನ ತರೋದು, ಕೊಲ್ಲೂರಿಗೆ ಹೋಗಿ ಮೂಕಾಂಬಿಕೆ ತರೋದು, ತಮಿಳ್ನಾಡಿಗೆ ಹೋಗಿ ಶ್ರೀರಂಗಂದ ಒಂದು ಫೋಟೋ ತರೋದು. ದೇವರ ಮನೆಯಲ್ಲಿ ಎಲ್ಲ ಕಾಂಪ್ಲೆಕ್ಸ್ಗಳು, ಎಲ್ಲ ಫೋಟೋಗಳು ಇರ್ತದೆ. ನೈವೇದ್ಯ ಮಾಡುವಾಗ ಯಾವ ದೇವರಿಗೆ ತೋರಿಸೋದು ಅಂತ ಸ್ವಲ್ಪ ಈ ಕಡೆ ತೋರಿಸಿದ್ರೆ ಈ ದೇವರಿಗೆ ಬೇಜಾರಾಗ್ತದೆ. ನಾನು ಪಂಚಾಕ್ಷರಿಗೆ ಉಪದೇಶ ತಗೊಂಡಿದ್ದೇನೆ, ಅಷ್ಟಾಕ್ಷರಿ ಉಪದೇಶ ತಗೊಂಡಿದ್ದೇನೆ, ಗಾಯತ್ರಿ ಉಪದೇಶ ಆಗಿದೆ, ಆಮೇಲೆ ಅದು ಉಪದೇಶ ಆಗಿದೆ, ಇದು ಉಪದೇಶ. ಸ್ವಾಮೀಜಿ ಮಾಡದೇ ಇದ್ರೆ ಮತ್ತೆ ಪಾಪ ಬರ್ತದೇನೋ. ಸ್ತೋತ್ರ ಸುಮಾರು ಅಭ್ಯಾಸ ಮಾಡಿದ್ದೇನೆ, ಗಣಪತಿ ಸ್ತೋತ್ರ ನಿತ್ಯ ಹೇಳೋದು ಅಭ್ಯಾಸ ನನಗೆ. ಆದರೆ ಪುರ್ಸೊತ್ತಾಗಲಿಲ್ಲ. ಈಗ ಲಲಿತಾ ಸಹಸ್ರನಾಮ ಕಲಿತು ಲಲಿತಾ ಹೇಳ್ತಾ ಇದ್ದೇನೆ, ಗಣಪತಿಗೆ ಸಿಟ್ಟು ಬರ್ತದೇನೋ. ಇದೆಲ್ಲ ಗೊಂದಲ ಯಾಕೆ ಬರ್ತದೆ ಹೇಳಿ? ಸ್ಪಷ್ಟವಾದ ತಿಳುವಳಿಕೆ ನಮಗೆ ಇಲ್ಲದೇ ಇರೋದ್ರಿಂದ. ಸರಿ, ನೀವು ಇಷ್ಟನ್ನು ಹೇಳಿದ್ರಿ, ಭಗವದ್ಗೀತೆ ಈ ಮಾತನ್ನು ಸಪೋರ್ಟ್ ಮಾಡುತ್ತಾ? ನೀವು ಹೇಳಿರೋ ಮಾತನ್ನು? ಹೌದು, ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನನಗಿಂತ ಹೊರತಾಗಿ ಇನ್ನೊಂದು ಇಲ್ಲ ಅಂತ ಹೇಳ್ತಾನೆ ಅವನು. ನನಗಿಂತ ಹೊರತಾಗಿ ಅಂತ ಹೇಳಿದಾಗ ಕೃಷ್ಣನಿಗಿಂತ ಅರ್ಥವೋ? ಹಾಗಲ್ಲ. ಅದಕ್ಕೆ ಮುಂಚಿನ ಶ್ಲೋಕದಲ್ಲಿ ತಾನು ಅಂದರೆ ಯಾರು ಅಂತ ಭಗವಂತ ಪರಿಚಯ ಮಾಡ್ತಾನೆ. ಅಷ್ಟಧಾ ಪ್ರಕೃತಿ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ ಅಪರೇಯಮಿತಸ್ತ್ವನ್ಯಾಂ ವಿದ್ಧಿಮೇ ಪ್ರಕೃತಿಂ ಪರಾಂ ಜೀವಭೂತ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್ ಮತ್ತಃ ಪರತರಂ ನಾನ್ಯತ. ಮುಂದಿನ ಶ್ಲೋಕ. ಹಿಂದಿನ 2 ಶ್ಲೋಕದಲ್ಲಿ ತನ್ನ ಪರಿಚಯ ಮಾಡಿಕೊಳ್ತಾನೆ ಭಗವಂತ. ತಾನು ಯಾರು? ಇಲ್ಲಿ ನಾನು ಅಂದರೆ ಯಾರು? ಕೃಷ್ಣನೇ, ವಸುದೇವ ದೇವಕಿಯ ಪುತ್ರನೇ ಅಲ್ಲ. ಅದನ್ನು ಕಂಡೆಮ್ ಮಾಡ್ತಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂಭಾವಮಜಾನಂತಹ ಮಮ ಭೂತಮ ಮಹೇಶ್ವರಂ. ನನ್ನನ್ನು ಕೃಷ್ಣ ದೇವಕಿ ವಸುದೇವರ ಪುತ್ರ ಅಂತ ಅಂದ್ಕೊಂಡಿದ್ದಾರೆ ಮೂಢರು ಇವರು. ಪರಂಭಾವ ಇದೆ, ನನಗೊಂದು ಶ್ರೇಷ್ಠವಾದ ಸ್ಥಿತಿ ಇದೆ. ಆದ್ದರಿಂದ ಕೃಷ್ಣ ಅನ್ನೋದು ಒಂದು ಅವತಾರ, ರಾಮ ಅನ್ನೋದು ಒಂದು ಅವತಾರ, ಅಸಂಖ್ಯ ಅವತಾರಗಳಲ್ಲಿ ಅದೊಂದು. ಆದರೆ ಪರಮಾತ್ಮ ಅಂತ ಹೇಳ್ತಕ್ಕಂಥವನು ಯಾವನಿದ್ದಾನೆ? ಸೃಷ್ಟಿ ಸ್ಥಿತಿ ಲಯಕರ್ತ. ಸೃಷ್ಟಿ ಸ್ಥಿತಿ ಲಯಕರ್ತನಾದ ಭಗವಂತ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಯಿಂದ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅವನು. ಪರಾಪ್ರಕೃತಿ ಅಂದರೆ ಯಾವುದು? ಚೈತನ್ಯ. ಅಪರಾಪ್ರಕೃತಿ ಅಂದರೆ ಮಾಯಾ. ಮಾಯೆ ಮತ್ತು ಚೈತನ್ಯ ಇದರಿಂದ ಒಡಗೂಡಿ ಸೃಷ್ಟಿಯಾಗಿದೆ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ವೇದಾಂತದ ಭಾಷೆಯಲ್ಲಿ ಹೇಳೋದು. ಭಗವಂತ ಯಾರು ಅಂದರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ. ಸ್ವಲ್ಪ ಈ ಶಬ್ದ ವಿಶ್ಲೇಷಣೆ ಮಾಡೋಣ, ಚೆನ್ನಾಗಿದೆ ಶಬ್ದ. ಕುಂಬಾರ ಮಡಿಕೆ ಮಾಡುವಾಗ ಮಣ್ಣನ್ನು ಬಳಸಿ ಬೇರೆ ಬೇರೆ ಆಕಾರದ ಮಡಿಕೆಗಳನ್ನು ಮಾಡ್ತಾನೆ. ವೇದಾಂತದಲ್ಲಿ ಈ ಕುಂಬಾರನಿಗೆ ನಿಮಿತ್ತ ಕಾರಣ ಅಂತ ಹೇಳ್ತಾರೆ, ಮಣ್ಣಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ, ಮಡಿಕೆಗೆ ಕಾರ್ಯ ಅಂತ ಹೇಳ್ತಾರೆ. ನಿಮಿತ್ತ ಕಾರಣನಾದ ಕುಂಬಾರನು ಉಪಾದಾನ ಕಾರಣವಾದ ಮಣ್ಣನ್ನು ಬಳಸಿಕೊಂಡು ಕಾರ್ಯವಾದ ಮಡಿಕೆಗಳನ್ನು ಮಾಡ್ತಾನೆ. ಸರಿ ಇದೆಯಲ್ಲ? ಒಬ್ಬನು ಇಂಜಿನಿಯರ್ನೋ ಅಥವಾ ಮೇಸ್ತ್ರಿನೋ ಸಿಮೆಂಟು ಮರಳು ಇಟ್ಟಿಗೆಗಳನ್ನು ಬಳಸಿಕೊಂಡು ಉಪಾದಾನ ಕಾರಣವನ್ನು ಬಳಸಿಕೊಂಡು ಮೇಸ್ತ್ರಿ ಎಂಬ ನಿಮಿತ್ತ ಕಾರಣ ಮನೆ ಎಂಬ ಕಾರ್ಯವನ್ನು ಮಾಡ್ತಾನೆ. ಈ ಜಗತ್ತು ಎಂತಕ್ಕಂಥದ್ದು ಒಂದು ಕಾರ್ಯ. ಜಗತ್ತನ್ನು ದೇವರು ಹೇಗೆ ಮಾಡ್ದ ಅಂತ ಕೇಳಿದಾಗ ಬೇರೆ ಮತಗಳು ಹೇಗೆ ಹೇಳ್ತವೆ ಅಂದರೆ ಮೇಲಿಂದ ಕೆಳಗೆ ಬಿಸಾಡ್ದ ಅಂತ. ಅಲ್ಲೆಲ್ಲೋ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾನೆ, ಅಲ್ಲಿಂದ ಆಕಾಶವನ್ನು ಬಿಸಾಡ್ದ,
ಭೂಮಿಯನ್ನು ಬಿಸಾಡ್ದ, ಗಾಳಿ ಬಿಸಾಡ್ದ, ಜೀವಿಗಳನ್ನು ಬಿಸಾಡ್ದ, ಮೇಲಿಂದ ಕೆಳಗೆ ಹಾಕ್ದ ಅವನು ಅಂತ. ನಮ್ಮ ಶಾಸ್ತ್ರಗಳೇನು ಹೇಳ್ತೇವೆ? ಭಗವಂತ ತಾನೇ ಸೃಷ್ಟಿಯಾದ ಅಂತ. ಅವರೆಲ್ಲ ಹಾಗೆ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಯಾವುದೇ ಸೃಷ್ಟಿ ಮಾಡಬೇಕಾದ್ರೆ, ಮಡಿಕೆಯೋ ಮನೆಯೋ ಪೀಠೋಪಕರಣವೋ ಮತ್ತೊಂದು ಆಗಬೇಕಾದ್ರೆ ಆ ಕಾರ್ಯವು ಕಾರಣಕ್ಕಿಂತ ಭಿನ್ನವಾಗಿರ್ತದೆ. ಮನೆ ಕಟ್ಟುವ ಬುದ್ಧಿವಂತ ವ್ಯಕ್ತಿ ಮನೆಗಿಂತ ಬೇರೆಯಾಗಿರ್ತಾನೆ. ಆದ್ದರಿಂದ ಈ ಸೃಷ್ಟಿ ಅನ್ನೋದು ಭಗವಂತನ ಕಾರ್ಯ, ಅವನಿಗಿಂತ ಬೇರೆಯಾದದ್ದು ಅಂತ ಅವರ ಅಭಿಪ್ರಾಯ. ಆದರೆ ಜಗತ್ತಿನಲ್ಲಿ ಇನ್ನೊಂದು ದೃಷ್ಟಾಂತ ಉಪನಿಷತ್ ನಮಗೆ ಕೊಡುತ್ತೆ, ಜೇಡರ ಹುಳುವಿನ ದೃಷ್ಟಾಂತ. ಊರ್ಣನಾಭಿ ಅಂತ ಕರೀತಾರೆ ಅದಕ್ಕೆ. ಯಥೋರ್ಣನಾಭಿಸೃಜತೆ ಗೃಹತೆ ಚ. ಈ ಜೇಡರ ಹುಳು ಬಲೆ ಕಟ್ಟುವಾಗ ತನ್ನ ಹೊಕ್ಕಳಿನಿಂದಲೇ ಒಂದು ನೂಲನ್ನು ತೆಗೆದು ಆ ಜೇಡರ ಬಲೆಯನ್ನು ನೇಯ್ದು ಅಲ್ಲಿ ವಾಸಿಸಿ ಕೊನೆಗೆ ಆ ಬಲೆಯನ್ನು ತಿನ್ನುತ್ತಂತೆ. ಇನ್ನೊಂದು ಕಡೆ ಹೋಗಿ ಮತ್ತೆ ಬಲೆಯನ್ನು ನೇಯುತ್ತಂತೆ. ನಿಮಿತ್ತ ಕಾರಣವೂ ಜೇಡವೇ, ಉಪಾದಾನ ಕಾರಣವೂ ಜೇಡವೇ. ಮೆಟೀರಿಯಲ್ ಕಾಸ್, ಇಂಟೆಲಿಜೆಂಟ್ ಕಾಸ್ ಇಂಗ್ಲೀಷ್ನಲ್ಲಿ. ಮೆಟೀರಿಯಲ್ಲು ಜೇಡರ ಹುಳವೇ, ಬುದ್ಧಿವಂತನಾದ ಕರ್ತ ಕೂಡ ಜೇಡರ ಹುಳವೇ. ಹಾಗೆ ಈ ಜಗತ್ತು ಎನ್ನುವಂಥದ್ದು ನಾವೇನು ಕಾಣ್ತಾ ಇದ್ದೇವೆ, ಅದು ಭಗವಂತನಿಗೆ ಹೊರತಾದದ್ದಲ್ಲ. ಭಗವಂತನೇ ಜಗತ್ತಾದ ಎನ್ನುವುದು ಹಿಂದೂ ಸನಾತನ ಧರ್ಮದ ಚಿಂತನೆ. ತದ ಆತ್ಮಾನಂ ಸ್ವಯಮಕುರುತ. ತನ್ನನ್ನೇ ಜಗತ್ತಾಗಿ ಮಾಡಿಕೊಂಡ. ಇಲ್ಲಿ ಒಂದು ಪ್ರಶ್ನೆ ಬಂದ್ಬಿಡ್ತದೆ, ಭಗವಂತ ಜಗತ್ತಾದ ಅಂದರೆ ಮಾಡಿಫಿಕೇಶನ್ ಆಯ್ತಲ್ಲ, ವಿಕಾರ ಆಯ್ತಲ್ಲ. ಯಾವುದೇ ವಸ್ತು ವಿಕಾರ ಆದರೆ ನಾಶ ಆಗ್ತದಲ್ವ? ಆದರೆ ಭಗವಂತ ತನ್ನ ಮೂಲ ರೂಪದಿಂದ ನಷ್ಟವಾಗಿಬಿಟ್ನಲ್ಲ, ಹಾಗಲ್ಲ. ಭಗವಂತ ಅಂದರೆ ಯಾರು ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಸಮಸ್ಯೆ ಬರಲ್ಲ. ಭಗವಂತ ಅಂದರೆ ಪ್ರಕೃತಿ ಮತ್ತು ಪುರುಷಾತ್ಮಕವಾದವನು ಭಗವಂತ. ಒಂದು ಚೇತನ, ಇನ್ನೊಂದು ಜಡಾತ್ಮಕವಾದ ಪ್ರಕೃತಿ. ಇದನ್ನು ಎರಡೂ ಸೇರಿಕೊಂಡಾಗಲೇ ಪರಮಾತ್ಮ ಅಂತ ನಾವು ಕರೆಯೋದು. ಕಾಳಿದಾಸನ ಒಂದು ಶ್ಲೋಕ ನೆನಪಿರಬಹುದು ನಿಮಗೆ, ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ. ವಾಕ್ ಮತ್ತು ಅರ್ಥ ಇರುವಂಥದ್ದು ಎರಡು ಅನ್ಯೋನ್ಯ ಅವಿನಾಭಾವ ಸಂಬಂಧವನ್ನು ಹೇಗೆ ಹೊಂದಿದೆಯೋ, ಬೆಂಕಿ ಮತ್ತು ಅದರ ಸುಡುವ ಶಕ್ತಿ ಹೇಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆಯೋ, ಹಾಗೆ ಭಗವಂತ ಮತ್ತು ಅವನ ಪ್ರಕೃತಿ, ಅವನ ಶಕ್ತಿ ಯಾವತ್ತೂ ಒಂದಾಗಿಯೇ ಇರತಕ್ಕಂಥದ್ದು. ಪರಮಾತ್ಮ ಅನ್ನುವಂಥದ್ದು ಚೇತನ. ಆ ಚೇತನವಾದಂತಹ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ಹಾಗೆಯೇ ಇದ್ದುಕೊಂಡು ಜಡವಾದ ಪ್ರಕೃತಿಯಿಂದ ಈ ಸೃಷ್ಟಿಯನ್ನು ಮಾಡ್ತಾನೆ. ಇದು ನಮಗೆ ಅರ್ಥ ಆದರೆ ಸನಾತನ ಧರ್ಮದ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ ಮೂಡುತ್ತದೆ. ಸ್ವಲ್ಪ ಕಷ್ಟ ಆಗ್ಬೋದು, ಪ್ರಯತ್ನ ಪಟ್ಟರೆ ಅರ್ಥ ಆಗತ್ತೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾನೆ ಕೃಷ್ಣ. ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಸನ್ನಿಧಾನದಲ್ಲಿ, ನನ್ನ ಪರಾಪ್ರಕೃತಿಯಾದಂತಹ ಚೈತನ್ಯದ ನಿಮಿತ್ತದಲ್ಲಿ, ಚೈತನ್ಯದ ಸನ್ನಿಧಾನದಲ್ಲಿ ನನ್ನ ಪ್ರಕೃತಿಯಾದ ಮೂಲ ಪ್ರಕೃತಿ ಮಾಯೆ ಜಗತ್ತಾಗಿ ತೋರಿಕೊಳ್ತದೆ. ನಾವೇನು ಜಗತ್ತಂತ ಕಾಣ್ತಾ ಇದ್ದೇವೆ, ಇದರಲ್ಲಿ ಎರಡು ವಸ್ತುಗಳಿದೆ. ಒಂದು ಚೇತನ ಇದೆ, ಇನ್ನೊಂದು ಜಡ ಇದೆ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ. ಇರವು ಅರಿವು ಆನಂದದ ಮೇಲೆ ನಾಮರೂಪಗಳು ಹರಡಿಕೊಂಡಿದೆ. ಆದ್ದರಿಂದ ಕಣ್ತೆರೆದು ನೋಡು ಚಿತ್ ಸತ್ವಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ವಿಶ್ವಂ ವಿಷ್ಣು. ವಿಷ್ಣು ಅಂದರೆ ಯಾರು? ವಿಶ್ವಂ ವಿಷ್ಣು. ಇದನ್ನು ಪರಮಾತ್ಮನ ಸಗುಣ ರೂಪ ಅಂತ ಹೇಳ್ತಾರೆ. ಕಾಣುವಂತಹ ಜಗತ್ತು ಪರಮಾತ್ಮನ ಸಗುಣ ರೂಪ. ಇನ್ನೊಂದು ಇದೆ, ಪರಮಾತ್ಮನ ನಿರ್ಗುಣ ರೂಪ, ಪರಾಪ್ರಕೃತಿ ಅಥವಾ ಚೇತನವಾದಂತಹ ಪ್ರಕೃತಿ, ಕೇವಲ ಅರಿವು ಮಾತ್ರ ಸ್ವರೂಪವುಳ್ಳದ್ದು. ಪರಮಾತ್ಮನ ನಿರ್ಗುಣ ರೂಪ, ಪರಮಾತ್ಮನ ಸಗುಣ ರೂಪ. ಈ ಸಗುಣ ನಿರ್ಗುಣಾತ್ಮಕನಾದಂಥವನು ಪರಮಾತ್ಮ. ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಪ್ರಪಂಚ, ಅದಕ್ಕೆ ವಿಶ್ವರೂಪ ಅಂತ ಕರೀತಾರೆ. ಪರಮಾತ್ಮನ ವಿಶ್ವರೂಪ ಆಯಿತು.
ಅರ್ಜುನನಿಗೆ ದೇವರನ್ನು ನೋಡಬೇಕು ಅಂತ ಆಸೆ ಆಯಿತು. ದೇವರೇ, ನಿನ್ನ ವಿಶ್ವರೂಪವನ್ನು ನೋಡಬೇಕು. ಭಗವಂತ ಜ್ಞಾನಚಕ್ಷುವನ್ನು ಇಡ್ತಾನೆ. ಅರ್ಜುನ ಕಣ್ ತೆರೆದು ನೋಡ್ತಾನೆ. ಪಶ್ಯಾಮಿ ದೇವಾಸ್ತವ ದೇವದೇಹೇ ಹೊಗಳಲಿಕ್ಕೆ ಶುರು ಮಾಡ್ತಾನೆ. ಆದರೆ ಕಂಡದ್ದೇನು ಅರ್ಜುನ? ಏನಾದರೂ ಬೇರೆ ಲೋಕವನ್ನು ಭಗವಂತ ಮಾಯೆಯಿಂದ ಸೃಷ್ಟಿ ಮಾಡ್ತಾರೆ ಅಲ್ಲ, ಇದೇ ಜಗತ್ತನ್ನು ಕಂಡ ಅರ್ಜುನ. ಆದರೆ ನಾವು ಬರೀ ನಾಮರೂಪವನ್ನು ಕಂಡೆವು. ಪರಮಾತ್ಮ ಅರ್ಜುನನು ನಾಮರೂಪಕ್ಕೆ ಅಧಿಷ್ಠಾನವಾದ ಪರಮಾತ್ಮ ಸಹಿತವಾಗಿ ಕಂಡ. ಆ ಒಂದೇ ಒಂದು ಚೇತನದಲ್ಲಿ ಈ ಜಡರೂಪಗಳೆಲ್ಲ, ನಾಮರೂಪ ಕ್ರಿಯೆಗಳೆಲ್ಲವೂ ಕೂಡ ಅಭಿವ್ಯಕ್ತವಾಗಿರುವುದನ್ನು ಕಂಡ. ಇದೇ ಜಗತ್ತಲ್ಲಿ ಭಗವಂತನನ್ನು ಅರ್ಜುನ ಕಂಡಿದ್ದು. ನಾವು ಜಗತ್ತನ್ನು ಕಾಣ್ತಾ ಇದ್ದೇವೆ, ಅರ್ಜುನನು ಭಗವಂತ ಸಹಿತವಾದ ಜಗತ್ತನ್ನು ನೋಡಿದ. ಆದ್ದರಿಂದ ವಿಶ್ವರೂಪ ದರ್ಶನ ಆಯಿತು ಅವನಿಗೆ. ಸನಾತನ ಧರ್ಮ ಹೇಳುತ್ತೆ, ಭಗವಂತನನ್ನು ಹುಡುಕಿಕೊಂಡು ನೀನು ಎಲ್ಲಿಯೂ ಹೋಗಬೇಕಾಗಿಲ್ಲ. ವಿಶ್ವಂ ವಿಷ್ಣು. ಇಂತಹ ಉದಾತ್ತ ಚಿಂತನೆ ಇನ್ಯಾವ ಮತದಲ್ಲಿಯೂ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನೀವು ಮೂರ್ತಿ ಪೂಜಕರು ಅಂತ ನಮ್ಮ ಮೇಲೆ ಏನು ಅಪಚಾರ ಕೂರಿಸ್ತಾರಲ್ಲ, ಅರ್ಥಹೀನವಾದದ್ದು. ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಅಥವಾ ನಮ್ಮ ಮಕ್ಕಳಿಗೆ ಸಮರ್ಥಿಸಿಕೊಳ್ಳಲಿಕ್ಕೆ ಸರಿಯಾದ ಜ್ಞಾನ ಇಲ್ಲದೇ ಕಾರಣದಿಂದ ಅವರ ಮಾತುಗಳಿಗೆ ಬಲಿಯಾಗಬೇಕಾಗಿದೆ. ಇಲ್ಲವಾದರೆ ಹೈಲಿ ಇಲ್ಲಾಜಿಕಲ್ ಮತ ಏನಾದರೂ ಇದ್ದರೆ ಅವುಗಳೇ. ಅತ್ಯಂತ ತಾರ್ಕಿಕವಾದಂತಹ ಚಿಂತನೆಗಳಗೊಂಡದ್ದು ಸನಾತನ ಧರ್ಮ. ನೆನಪಿರಲಿ ಇದು. ನೀವು ಯಾವುದೇ ಪ್ರಶ್ನೆಯನ್ನು ಹಾಕಿ ಸನಾತನ ಧರ್ಮದ ಮೇಲೆ ವಿ ಎಕ್ಸೆಪ್ಟ್ ಇಟ್, ಅದಕ್ಕೆಲ್ಲದಕ್ಕೂ ಉತ್ತರ ಇದೆ. ಅಲ್ಲಿ ಉತ್ತರ ಇಲ್ಲ. ನೀವು ಯಾಕೆ ಆ ದಿಕ್ಕಿನಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತೀರಿ? ಉತ್ತರ ಇಲ್ಲ. ಅವರು ಹೇಳಿದ್ದಾರೆ, ನಾವು ಮಾಡ್ತೇವೆ ಅಷ್ಟೇ. ಈ ದಿವಸವೇ ಯಾಕೆ ಪ್ರಾರ್ಥನೆ ಮಾಡ್ತೀರಿ? ಉತ್ತರ ಇಲ್ಲ. ಅವರು ಹೇಳಿದ್ದಾರೆ, ನಾವು ಮಾಡ್ತೇವೆ ಅಷ್ಟೇ. ಆದರೆ ಸನಾತನ ಧರ್ಮದಲ್ಲಿ ಎಲ್ಲವೂ ಕೂಡ ತಾರ್ಕಿಕವಾಗಿದೆ, ಅನುಭವ ಸಿದ್ಧವಾಗಿದೆ. ನಾವು ಮೂರ್ತಿಯಲ್ಲಿ ಪೂಜೆ ಮಾಡ್ತಾ ಇಲ್ಲ. ಮೂರ್ತೌ ಪೂಜಾ, ಮೂರ್ತೇಹೇ ಪೂಜಾ ಅಲ್ಲ. ಆ ಮೂರ್ತಿಯಲ್ಲಿ ಭಗವಂತನ ವಿಭೂತಿಯನ್ನು, ವಿಶಿಷ್ಟ ಚೇತನವನ್ನು ಆವಾಹನೆ ಮಾಡಿ ಆ ಚೇತನಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು. ಶಾಲಿಗ್ರಾಮದಲ್ಲಿ ವಿಷ್ಣು ತತ್ವಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅಸ್ಮಿನ್ ಹರಿದ್ರಾಬಿಂಬೆ ಸುಮುಖಂ ಮಹಾಗಣಪತಿಂ ಪೂಜೆಯಾಮಿ. ಒಂದು ಅರಿಶಿಣದ ಒಂದು ಗುಪ್ಪೆಯನ್ನು ಮಾಡಿ ಗಣಪತಿಯನ್ನು ಆವಾಹನೆ ಮಾಡ್ತೇವೆ. ಕಲಶದಲ್ಲಿ ಸತ್ಯನಾರಾಯಣನ ಆವಾಹನೆ ಮಾಡ್ತೇವೆ. ವೀಳ್ಯದೆಲೆಯಲ್ಲಿ ಗಣಪತಿಯನ್ನು ಆವಾಹನೆ ಮಾಡ್ತೇವೆ. ನಮ್ಗೆ ಗೊತ್ತಿದೆ ವೀಳ್ಯದೆಲೆ ಜಡ, ಅದು ಅಡಿಕೆ ವೀಳ್ಯದೆಲೆ, ಅದರಲ್ಲಿ ಎಂತ ಇಲ್ಲ. ಆಮೇಲೆ ವಿಸರ್ಜನೆ ಮಾಡಿದ್ಮೇಲೆ ಬಿಗಿ ಎಸಿತೇವೆ ಬದಿಗೆ. ಏನು ಒಂದು ಉತ್ತಮವಾದ ಉತ್ಕೃಷ್ಟವಾದಂತಹ ಒಂದು ಉಪಾಧಿ ಬೇಕು ಭಗವಂತನ ಆವಾಹನೆ ಮಾಡೋದಕ್ಕೆ. ಕಲಶ ಉತ್ತಮವಾದ ಒಂದು ಉಪಾಧಿ ಅದು. ಹೇಗೆ ಭಗವಂತನ ಉಪಾಧಿ ಅಂದರೆ, ಕಲಶ ಮಾಡೋದು ಹೇಗೆ? ಒಂದು ತಾಮ್ರದ ಚಂಬಿನಲ್ಲಿ ಕೆಳಗಡೆಗೆ ಒಂದು ತಟ್ಟೆಯನ್ನಿಟ್ಟು ಅಕ್ಕಿಯನ್ನು ಇಡ್ತಾರೆ ಅಲ್ವಾ? ಅಕ್ಕಿಯ ಮೇಲೆ ಆ ಕಲಶವನ್ನು ಇಡ್ತಾರೆ. ಆಮೇಲೆ ಆ ಕಲಶದ ಮೇಲೆ ತೆಂಗಿನಕಾಯಿಯನ್ನು, ಜುಟ್ಟು ಮೇಲೆ ಬರುವ ಹಾಗೆ ತೆಂಗಿನಕಾಯಿ ಇಡ್ತಾರೆ. ಆಮೇಲೆ ಮಾವಿನ ಎಲೆ, ಪಂಚಪಲ್ಲವಗಳನ್ನು, ಪಂಚಪಲ್ಲವ ಹಾಕಲ್ಲ, ಬರೀ ಮಾವಿನ ಎಲೆ 5 ಎಲೆ ಹಾಕ್ತಾರೆ. ಮೇಲೆ ಒಂದು ಬಟ್ಟೆ ಹಾಕ್ತಾರೆ, ಒಂದು ಕೂರ್ಚೆಯನ್ನು, ದರ್ಭೆಯನ್ನು ಹಾಕ್ತಾರೆ. ಒಳಗಡೆಗೆ ನೀರಿನಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಹಾಕ್ತಾರೆ. ಇದೆಲ್ಲವೂ ಕೂಡ ಅದ್ಭುತವಾದ ಪರಿಕಲ್ಪನೆಯನ್ನು ಇಟ್ಕೊಂಡಿದೆ. ಆ ಕೆಳಗಡೆ ಇರತಕ್ಕಂಥ ಪಾತ್ರೆ ಏನಿದೆಯಲ್ಲ, ಅದು ಪೀಠ. ಆ ಪರಮಾತ್ಮನಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಕಂಠದ ತನಕ ಕೆಳಗಡೆ ಇರತಕ್ಕಂಥ ಭಾಗ ಕುಳಿತಿರತಕ್ಕಂಥ ಭಂಗಿ, ಅದು ಕಂಠಭಾಗ. ಆ ವಸ್ತ್ರದ ದೃಷ್ಟಿಯಿಂದ ಬಟ್ಟೆಯನ್ನು ಸುತ್ತುತ್ತಾರೆ ಅದಕ್ಕೆ. ಅಥವಾ ತಂತುವಿಗೆ ಇನ್ನೊಂದು ಕಾರಣವೂ ಇದೆ, ನರನಾಡಿಗಳ ಸಂಕೇತವೂ ಹೌದು. ಆದ್ದರಿಂದ ತಂತುವನ್ನು ಸುತ್ತುತ್ತಾರೆ. ಆ ಪಾತ್ರೆ ಅನ್ನೋದು ಶರೀರ, ಕಲಶ ಅನ್ನೋದು ಶರೀರ, ಅದರೊಳಗಡೆ ನೀರು ಅನ್ನೋದು ಸೂಕ್ಷ್ಮ ಶರೀರ. ಆ ನೀರಿನ ಒಳಗಡೆ ಇರತಕ್ಕಂಥ ಹಿರಣ್ಯ, ಚಿನ್ನದ ನಾಣ್ಯ ಅನ್ನೋದು ಚೇತನ, ಆತ್ಮದ ಸಂಕೇತ. ಕಲಶದ ಮೇಲ್ಭಾಗದಲ್ಲಿರತಕ್ಕಂತಹ ಏನು ತೆಂಗಿನಕಾಯಿ ಅನ್ನುವಂಥದ್ದೇನಿದೆ, ಅದು ಶಿರದ ಭಾಗ, ಭಗವಂತನ ಶಿರದ ಭಾಗ. ಶಿಖೆ, ಕಣ್ಣು, ಇವುಗಳೆಲ್ಲದರ ಒಂದು ಪರಿಕಲ್ಪನೆ. ಅತ್ಯಂತ ಪವಿತ್ರವಾದಂತಹ ಈ ಸನ್ನಿಧಾನದಲ್ಲಿ, ಈ ಉಪಾಧಿಯಲ್ಲಿ ಭಕ್ತಿಪೂರ್ವಕವಾಗಿ ಭಗವಂತನ ಚೈತನ್ಯವನ್ನು ಆಹ್ವಾನಿಸಿದಾಗ ಅಲ್ಲಿ ಅದು ಸ್ಥಾಪಿತವಾಗ್ತದೆ. ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ನಾವು ಆ ಒಂದು ಉಪಾಧಿಯಲ್ಲಿ
ಪ್ರಾರ್ಥನೆ ಮಾಡಿಕೊಂಡಾಗ ಅದು ಪ್ರಾರ್ಥನೆ ಸ್ವೀಕಾರ ಆಗ್ತದೆ. ಯಾಕೆ? ಎಲ್ಲ ಉಪಾಧಿಯೂ ಅವನದ್ದೇ ತಾನೇ, ಎಲ್ಲ ಉಪಾಧಿಯೂ ಅವನದ್ದೇ ಅಲ್ಲ ಸ್ವಾಮೀಜಿ, ಎಲ್ಲ ಉಪಾಧಿಯೂ ಅವನದ್ದೇ. ಆದರೆ ಯಾವುದಾದ್ರನ್ನ ಪೂಜೆ ಮಾಡ್ಬೋದಲ್ಲ ಅಂತ. ಮಾಡ್ಬೋದು, ಅಷ್ಟು ಉತ್ಕೃಷ್ಟವಾದ ಸ್ಥಿತಿ ನಿಮಗೆ ಇದ್ದರೆ. ಆಕಾಶಂ ಬ್ರಹ್ಮೇ ದಿವ್ಯಜಾನಾತ್, ಆಕಾಶವನ್ನೇ ದೇವರಂತೆ ಪೂಜೆ ಮಾಡಿ ಅಂತ ಹೇಳುತ್ತೆ. ತೃಪ್ತಿರಿತಿ ವೃಷ್ಟೋ ಬಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರಿತಿ ನಕ್ಷತ್ರೇಶು. ನಕ್ಷತ್ರವನ್ನು ಪೂಜೆ ಮಾಡ್ಬೋದು, ಮಳೆಯನ್ನು ಪೂಜೆ ಮಾಡ್ಬೋದು. ಆದರೆ ನಮ್ಗೆ ಸ್ವಲ್ಪ ಕಷ್ಟ ಅಲ್ವಾ, ಅಷ್ಟು ವಿಕಾಸವಾಗಿಲ್ಲ ನಮ್ಮ ಮನಸ್ಸು. ಅದಕ್ಕೆ ಒಂದು ಉಪಾಧಿ ಬೇಕು. ಉಪಾಧಿ ಯಾವುದಿರಬೇಕು? ಉತ್ಕೃಷ್ಟವಾದ ಉಪಾಧಿ ಆಗಬೇಕು. ಅದನ್ನು ನೋಡಿದ ತಕ್ಷಣ ನಮಗೊಂದು ಭಾವನೆ ಬರಬೇಕು ಅದರಲ್ಲಿ. ಅದಕ್ಕೆ ಹಸುವನ್ನು ಪೂಜೆ ಮಾಡೋ, ಅಶ್ವತ್ಥವನ್ನು ಪೂಜೆ ಮಾಡೋ, ತುಳಸಿಯನ್ನು ಪೂಜೆ ಮಾಡೋ, ದೀಪವನ್ನು ಇಟ್ಟು, ಅದಕ್ಕೆ ಅಂತ ಹೇಳ್ತಾರೆ ದೀಪಾರಾಧನೆ. ದೀಪವನ್ನು ಇಟ್ಟು ಅದು ಉತ್ಕೃಷ್ಟವಾದಂಥ ಉಪಾಧಿ. ಕಲಶದಲ್ಲಿ ನೀರನ್ನು ಇಟ್ಟು ಅದೊಂದು ಉತ್ಕೃಷ್ಟವಾದ ಉಪಾಧಿ. ಹೀಗೆ ಉತ್ಕೃಷ್ಟವಾದ ಉಪಾಧಿಯಲ್ಲಿ ಭಗವಂತ ಅದನ್ನು 10ನೇ ಅಧ್ಯಾಯದಲ್ಲಿ ವಿಭೂತಿ ಅಂತ ಕರೆದಿದ್ದಾನೆ. ನೀರಿನಲ್ಲಿ ಗಂಗೆ, ಪರ್ವತದಲ್ಲಿ ಹಿಮಾಲಯ, ಹೊಳೆಯೋದ್ರಲ್ಲಿ ಪ್ರಕಾಶಮಾನವಾದರಲ್ಲಿ ಸೂರ್ಯ. ಸೂರ್ಯನನ್ನು ಪೂಜೆ ಮಾಡ್ತೇವೆ ನಾವು, ಯಾಕೆ? ಉತ್ಕೃಷ್ಟವಾದ ಉಪಾಧಿ ಅಂತ. ಚಂದ್ರನನ್ನು ಪೂಜೆ ಮಾಡ್ತೇವೆ. ಅಂದರೆ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುವುದಕ್ಕೆ, ನಮ್ಮ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಒಂದು ಧ್ಯೇಯ ವಸ್ತು ಅಂತ ಬೇಕು. ಆ ಧ್ಯೇಯ ವಸ್ತುವಾಗಿ ನಾವು ಹಿಂದೂಗಳು ಯಾವುದನ್ನೂ ತೆಗೆದುಕೊಳ್ತೇವೆ, ಪವಿತ್ರವಾದ ಯಾವುದನ್ನು ತೆಗೆದುಕೊಳ್ತೇವೆ. ಆದರೆ ನಮ್ಮ ಪ್ರಕಾರ ದೇವರು ಅಂದರೆ ಅಷ್ಟೇ ಅಲ್ಲ. ದೇವರ ಕೋಣೆಯಲ್ಲಿ ಯಾವೊಂದು ಉಪಾಧಿಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೇವೋ ಅಷ್ಟೇ ಅಲ್ಲ. ಹಿಂದೂ ಧರ್ಮದಲ್ಲಿ ದೇವರು ಅಂತ ಹೇಳಿದರೆ, ಪರಮಾತ್ಮ ಅಂತ ಹೇಳಿದರೆ ಸಕಲ ಸೃಷ್ಟಿಯೇ ಅವನ ಅಭಿವ್ಯಕ್ತಿ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಭಮ. ಹೇಗೆ ಆಕಾಶದಲ್ಲಿ ಗಾಳಿ ಇದೆಯೋ ಹಾಗೆ ಈಶ್ವರನಾದ ಪರಮಾತ್ಮನಾದ ನನ್ನ ಸನ್ನಿಧಾನದಲ್ಲಿ ಈ ಸೃಷ್ಟಿ ಇದೆ ಅಂತ ಹೇಳ್ತಾನೆ ಕೃಷ್ಣ. ಆದ್ದರಿಂದ ಭಗವದ್ಗೀತೆಯ ಪ್ರಕಾರ, ಉಪನಿಷತ್ತುಗಳ ಪ್ರಕಾರ ಪರಮಾತ್ಮ ಎನ್ನುವವನು ಒಬ್ಬನೇ. ನೀವು ಹೇಗೆ ನೋಡ್ತೀರೋ ಆ ರೀತಿಯಲ್ಲಿ ಅವನು ದರ್ಶನವನ್ನು ಕೊಡ್ತಾನೆ. ನೀವು ಮಗುವಾಗಿ ನೋಡಬಹುದು, ತಾಯಿಯಾಗಿ ನೋಡಬಹುದು. ಎಷ್ಟು ಸ್ಪಷ್ಟವಾಗಿ ಉಪನಿಷತ್ತುಗಳಲ್ಲಿ ಹೇಳಿದರೂ, ವೇದಗಳಲ್ಲಿ ಹೇಳಿದರೂ ಒಮ್ಮೊಮ್ಮೆ ಜನ ದಾರಿ ತಪ್ಪೋದುಂಟು. ಶಂಕರ ಭಗವತ್ಪಾದರ ಕಾಲದಲ್ಲಿಯೇ ಈ ತೊಂದರೆ ಆಗಿತ್ತು. ಏನು ಹೇಳಿ? ಆ ಹೊಡೆದಾಟ. ಶೈವರಿಗೂ ವೈಷ್ಣವ, ಗಾಣಪತ್ಯರಿಗೂ ಶಾಕ್ತರು, ಅವರಿಗೂ ಇವರಿಗೂ ಏನು, ನಮ್ಮ ದೇವರು ಶ್ರೇಷ್ಠ, ನಮ್ಮ ದೇವರು ಶ್ರೇಷ್ಠ. ಮೊನ್ನೆ ಯಾರೋ ಹೇಳ್ತಾರೆ, ಈಗಲೂ ನಡೀತಾ ಇದೆ ಕೆಲವೆಲ್ಲ. ಎಷ್ಟು ಮೂರ್ಖತನ ಅಂದರೆ, ಒಬ್ಬನು ಶಿವನ ದೇವಸ್ಥಾನಕ್ಕೆ ಬಂದನಂತೆ. ಅಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದು ತೀರ್ಥ ತಗೊಂಡಿದ್ದಾನೆ ಪುಣ್ಯಾತ್ಮ. ಹೊರಗಡೆ ಬರುವಾಗ ಆ ತೀರ್ಥವನ್ನು ಚೆಲ್ಲಿದ್ದಾನೆ. ಇವ್ರು ಕೇಳಿದಂತೆ, ಯಾಕೆ ತೀರ್ಥ ಚೆಲ್ಲಿದ್ರಿ ನೀವು? ಅಲ್ಲ, ಶಿವನ ದೇವಸ್ಥಾನದಲ್ಲಿ ತೀರ್ಥ ಯಾಕೆ? ನಾನು ಸ್ನಾನ ಮಾಡಲಿಲ್ಲ ಅಂತ ಹೇಳ್ತಂತ. ಸ್ನಾನ ಮಾಡಲಿಲ್ಲ ನಾನು, ಅದಕ್ಕೆ ತಗೊಂಡಿಲ್ಲ. ಅಲ್ಲ, ಸ್ನಾನ ಯಾಕೆ ನೀವು ಮಾಡ್ಕೊಂಡು ಬಂದಿಲ್ಲ ಅಂತ ಕೇಳಿದ್ರೆ ಅವ್ನು ಹೇಳಿದ ಉತ್ತರ ಏನು ಗೊತ್ತಾ? ಶಿವನ ದರ್ಶನ ಮಾಡ್ಕೊಂಡು ಹೋದ ಮೇಲೆ ಮತ್ತೊಂದು ಸಲ ಸ್ನಾನ ಮಾಡಬೇಕಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದಿಲ್ಲ. ಅಂದರೆ ಏನು? ಶಿವ ತಮೋ ಅಭಿಮಾನಿ ದೇವತೆ, ರುದ್ರ ನಿಕೃಷ್ಟ, ವಿಷ್ಣು ಶ್ರೇಷ್ಠ. ಕೆಲವರು ಇದ್ದಾರೆ, ರುದ್ರನೇ, ಶಿವನೇ, ಶಂಕರನೇ ಶ್ರೇಷ್ಠ, ವಿಷ್ಣು ನಿಕೃಷ್ಟ. ಎಲ್ಲಾದರೂ ಉಂಟೆ. ಸನಾತನ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಉಪನಿಷತ್ತು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮಾಡುವಂಥ ತಪ್ಪಿನ ಕೆಲಸ ಇದು. ಶಾಕ್ತರು ಅಂತಿದ್ದಾರೆ, ಕುಂಕುಮ ಹಚ್ಚುವರು, ಶಕ್ತಿ ಆರಾಧನೆ ಮಾಡುವವರು, ಏನು ಶ್ರೀಯಂತ್ರದ ಪೂಜೆ ಮುಂತಾದವುಗಳನ್ನು ಮಾಡುವವರು. ಅವರ ಅಭಿಪ್ರಾಯದಲ್ಲಿ ಜಗನ್ಮಾತೆಯೇ ಶ್ರೇಷ್ಠ. ವಿಷ್ಣು ಮುಂತಾದವರೆಲ್ಲ ದಶಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಆಕೆಯ ಒಂದೊಂದು ಉಗುರಿನಿಂದ ನಾರಾಯಣನ 10 ಅವತಾರಗಳು ಬಂದು ನೋಡ್ರಿ, ವಿಷ್ಣು ಕನಿಷ್ಠ ಅಂತ ಹೇಳಿದ್ದಾರೆ. ಖಂಡಿತವಾಗಿಲ್ಲ. ವಿಷ್ಣು ಅಂದರೂ ಒಂದೇ, ಲಲಿತೆ ಎಂದರು ಒಂದೇ, ಗಣಪತಿ ಎಂದರು ಒಂದೇ, ಸುಬ್ರಹ್ಮಣ್ಯ ಅಂತ ಹೇಳಿದ್ರು ಒಂದೇ, ಸೂರ್ಯ ಅಂತ ಹೇಳಿದ್ರು ಒಂದೇ. ಸೂರ್ಯನ ಅಂತರ್ಗತನಾದ ಹಿರಣ್ಯಗರ್ಭ ಅಂತ ಅರ್ಥ ಅಷ್ಟೇ. ಅದಕ್ಕೆ ಶಂಕರ್ ಏನು ಮಾಡಿದರು?
ಪಂಚಾಯತನ ಪೂಜೆ. ಪಂಚ ಆಯತನ ಪೂಜೆ. ಆಯತನ ಅಂದರೆ ಆಧಾರ. 5 ಉಪಾಧಿಗಳನ್ನು ಪೂಜೆ ಮಾಡಿರಿ. ಏನು? ವಿಷ್ಣುವಿಗೆ ಶಾಲಿಗ್ರಾಮ, ಶಿವನಿಗೆ ಮಾಣಲಿಂಗ, ಅಮ್ಮನೆಯವರಿಗಾಗಿ ಏನು ಅಂಬಿಕಾಶಿಲೆ, ಗಣಪತಿಗೋಸ್ಕರವಾಗಿ ಒಂದು ಶಿಲೆ, ಈ ಪ್ರಕಾರವಾಗಿ 5 ಶಿಲೆಗಳನ್ನು ಕೊಟ್ಟರು. 5ಕ್ಕೂ ಸಮಾನವಾದ ಸ್ಥಾನ. ಶಂಕರ ಪರಂಪರೆಯಲ್ಲಿ 5 ದೇವತೆಗಳಿಗೆ ಸಮಾನ ಸ್ಥಾನ. ಕೆಲವರು ತಿಳ್ಕೊಳ್ಳೋದು ಶಂಕರಾಚಾರ್ಯ ಪರಂಪರೆಯವರು ಭಸ್ಮ ಹಚ್ತಾರೆ ಆದ್ದರಿಂದ ಶೈವರು ಅಂತ. ತಪ್ಪು. ಭಸ್ಮ ಹಚ್ಚುವ ಕಾರಣದಿಂದ ಶೈವರಲ್ಲ, ವೈಷ್ಣವರಲ್ಲ, ಉಪನಿಷತ್ವಾದಿಗಳನ್ನು, ಉಪನಿಷತ್ ಪ್ರತಿಪಾದನೆ ವೇದಾಂತವಾದಿಗಳು ಶಂಕರ ಪರಂಪರೆಯವರು. ವೇದಾಂತ ಏನು ಪ್ರತಿಪಾದನೆ ಮಾಡುತ್ತೆ? ಶಿವ ವಿಷ್ಣು ಎಲ್ಲವೂ ಒಂದೇ ಪರಬ್ರಹ್ಮ ವಸ್ತುವಿನಲ್ಲಿ ಅನುಸ್ಯೂತವಾಗಿದೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆ ಪರಬ್ರಹ್ಮ ವಸ್ತುವಿಗೆ ನಾಮರೂಪಗಳಿಂದ 5 ಅಭಿವ್ಯಕ್ತಿಗಳಷ್ಟೇ. ಆದ್ದರಿಂದ ಶಂಕರರು ಸಮನ್ವಯವನ್ನು ಮಾಡಿದರು, ದೇವತಾ ಸಮನ್ವಯವನ್ನು ಮಾಡಿದರು. ಆದರೆ ಜನರಿಗೆ ಇನ್ನೂ ಅರ್ಥವಾಗೋದಿಲ್ಲ. ಒಂದು ಮಾತು ನೆನಪಿರಲಿ, ದೇವತೆಗಳಲ್ಲಿ ತಾರತಮ್ಯ ಇದೆ. ದೇವತೆಗಳು ಬೇರೆ, ಈಶ್ವರ ಭಗವಂತ ಬೇರೆ. ಈಶ್ವರ ಒಬ್ಬನೇ ಇರೋದ್ರಿಂದ ತಾರತಮ್ಯ ಇಲ್ಲ. ಅಲ್ಲಿ ಒಬ್ಬನೇ ಇರೋದ್ರಿಂದ ಎಂತ ತಾರತಮ್ಯ ಇದೆ? ದೇವತೆಗಳು ಅನೇಕ ಇದ್ದಾರೆ, ತಾರತಮ್ಯ ಇದೆ. ಹಿರಣ್ಯ ಗರ್ಭನು ಶ್ರೇಷ್ಠ, ಅವನ ನಂತರ ಪ್ರಜಾಪತಿ ಬ್ರಹ್ಮ, ಅವನ ನಂತರ ಬರತಕ್ಕಂಥವನು ಬೃಹಸ್ಪತಿ, ತದನಂತರ ಬರತಕ್ಕಂಥವನು ಇಂದ್ರ, ತದನಂತರ ಅಗ್ನಿ, ತದನಂತರ ವಾಯು. ಈ ಪ್ರಕಾರವಾದಂಥ ಒಂದು ತಾರತಮ್ಯ ಏರುತ್ತಗೂ ಇದೆ ಅಲ್ಲಿ. ಅವರವರ ಸ್ಥಾನ, ಅವರಿಗೆ ಸಿಗ್ತಕ್ಕಂತಹ ಒಂದು ಏನು ಪುಣ್ಯದ ಫಲ, ಇವುಗಳಿಂದ ಬೇರೆ ಬೇರೆ ಲೋಕಗಳಿವೆ, ಬೇರೆ ಬೇರೆ ದೇವತೆಗಳಿದ್ದಾರೆ. ಪಿತೃದೇವತೆಗಳು, ಆಜಾನ ದೇವತೆಗಳು, ದೇವತೆಗಳು, ಈ ಪ್ರಕಾರವಾದ ಭೇದಗಳಿದೆ. ಆದರೆ ಈಶ್ವರನಲ್ಲಿ ಭೇದ ಇಲ್ಲ. ಒಂದು ಸಲ ನಮ್ಮಲ್ಲಿ ಎಷ್ಟು ಭ್ರಮೆ ಅಂದರೆ, ಒಂದು ದೇವಸ್ಥಾನದಲ್ಲಿ ಈ ಆನೆಗೆ ನಾಮ ಹಾಕೋ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿತ್ತಂತೆ. ವಿ ಶೇಪಲ್ಲಿ ಹಾಕಬೇಕು, ಯು ಶೇಪಲ್ಲಿ ಹಾಕಬೇಕು ಅಂತ. ಯಾವುದಾದ್ರೂ ಒಂದು ನಾಮ ಹಾಕ್ರಿಪ್ಪ. ನಾಮ ಎಂಬ ಶಬ್ದಕ್ಕೆ ಏನು ಅರ್ಥ? ಭಗವಂತನ ನಾಮ ಅಂತ ಅರ್ಥ. ಭಗವಂತನ ನಾಮವನ್ನು ಶರೀರದಲ್ಲಿ ಧರಿಸೋದು ಅಂತ. ನ್ಯಾಸ ಅಂತ ಹೇಳ್ತಾರಲ್ಲ, ಅಂಗನ್ಯಾಸ, ಭಗವಂತನನ್ನು ನ್ಯಾಸ ಮಾಡಿಕೊಳ್ಳೋದು, ಸ್ಥಾಪನೆ ಮಾಡಿಕೊಳ್ಳೋದು ಅಂತ ಅರ್ಥ. ದೇವೋ ಭೂತ್ವಾ ದೇವಂ ಯಜೇತ್. ನಾವು ಪರಿಶುದ್ಧರಾಗಬೇಕಾದ್ರೆ ದೇವತೆಗಳನ್ನು ನಮ್ಮ ಅಂಗಗಳಲ್ಲಿ ಧರಿಸಿಕೊಳ್ಬೇಕು. ಭಗವಂತನ ನಾಮದಿಂದ ನಾವು ಅಂಕಿತವನ್ನು ಮಾಡಿಕೊಳ್ಳೋದಕ್ಕೆ ನಾಮ ಅಂತ ಹೆಸರು ಬಂದದ್ದು. ಅಲ್ಲಿ ನಾಮ ಅಂದರೆ ಭಗವಂತನ ಹೆಸರು ಅಂತ ಅರ್ಥ, ಅದ್ರ ಪ್ರತೀಕ ಅದು. ಆದರೆ ಉದ್ದವೋ ಅಡ್ಡವೋ ಅದು ಏನೋ ವಿಚಿತ್ರವಾಗಿ ನಮ್ಮಲ್ಲಿ ಭ್ರಮೆ. ಯಾಕೆ? ತತ್ವ ಜಿಜ್ಞಾಸೆ ಮಾಡದೇ ಇರೋದೇ ಇದಕ್ಕೆ ಕಾರಣ. ಆದ್ದರಿಂದ ಭಗವಂತನ ಅಸ್ತಿತ್ವದ ಬಗ್ಗೆ, ಭಗವಂತನ ಸ್ವರೂಪದ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಭಗವದ್ಗೀತೆ ನಮಗೆ ತಿಳಿಸಿಕೊಡ್ತದೆ. ಇನ್ನೊಂದು ಪ್ರಶ್ನೆಗೂ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಎಷ್ಟೋ ಜನರ ನಾಸ್ತಿಕರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, ದೇವರು ಇಲ್ಲ ಸ್ವಾಮಿ, ಅದೆಲ್ಲ ನಿಮ್ಮ ಕಲ್ಪನೆ ಅಂತ. ತಮ್ಮ ಊಟದ ವ್ಯವಸ್ಥೆಗೆ ಕೆಲವರು ದೇವರನ್ನು ಕಲ್ಪಿಸಿ ಜೀವನೋಪಯೋಗಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವರು ಅಂಥದ್ದು ಇಲ್ಲ ಅಂತ ಕೆಲವರ ಅಭಿಪ್ರಾಯ. ಕೃಷ್ಣ ಪ್ರೂವ್ ಮಾಡ್ತಾನೆ, ಇದ್ದಾನೆ ದೇವರು ಅಂತ. ಹೇಗೆ? ಇದೇ ನಿಯಮ. ಒಂದು ವ್ಯವಸ್ಥೆ ಇದ್ದರೆ ವ್ಯವಸ್ಥಾಪಕ ಅನ್ನುವಂಥದ್ದು ಇರಬೇಕು, ಅದು ಲಾಜಿಕ್. ನಾನು ಕೇಳಿದ್ದೇನೆ, ನ್ಯೂಟನ್ ಇದ್ದಲ್ಲ, ಐಸಾಕ್ ನ್ಯೂಟನ್, ಅವನಿಗೊಬ್ಬ ನಾಸ್ತಿಕ ಫ್ರೆಂಡ್ ಇದ್ನಂತೆ. ಯಾವಾಗ ನೋಡೋದು ದೇವರಿಲ್ಲ ಅಂತ ಹೇಳುವನು. ನ್ಯೂಟನ್ನಿಗೆ ದೇವರ ಮೇಲೆ ಅಸ್ತಿತ್ವ, ಅದು ತುಂಬ ಅಪಾರವಾದ ನಂಬಿಕೆ ಇತ್ತು. ಈ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರಲ್ಲ, ಅವರೆಲ್ಲರೂ ದೇವರನ್ನು ನಂಬ್ತಾ ಇದ್ರು, ನೆನ್ಪಿಟ್ಕೊಳ್ಳಿ. ಐನ್ಸ್ಟೀನ್ ಇರ್ಬೋದು, ನ್ಯೂಟನ್ ಇರ್ಬೋದು, ಎಲ್ಲರೂ ದೇವರನ್ನು ನಂಬ್ತಿದ್ರು. ಈ ಅರ್ಧಂಬರ್ಧ ತಿಳಿದವ್ರು ಮಾತ್ರ ದೇವರನ್ನು ನಂಬಲ್ಲ. ಪೂರ್ತಿ ತಿಳಿದವರಿಗೆ ದೇವರ ಮೇಲೆ ವಿಶ್ವಾಸ ಇದೆ. ಯಾಕೆ? ವಿಜ್ಞಾನವೂ ಒಂದು ಕಡೆಗೆ ಫೇಲ್ ಆಗ್ತದೆ. ವಿ ಡೋಂಟ್ ನೋ, ಇದಕ್ಕಿಂತ ಮುಂದೆ ನಮಗೆ ಗೊತ್ತಿಲ್ಲ ಅಂತ ಕೈ ಎತ್ತುತ್ತಾರೆ ಅವರು. ವಂಶಾವಳಿ, ಕ್ರೋಮೋಸೋಮ್ಸ್, XY ಕ್ರೋಮೋಸೋಮ್ಸ್ ಎಲ್ಲ ಹೇಳ್ಕೊಂಡು ಹೋಗ್ತಾರೆ, ವಂಶತಂತುಗಳ ಬಗ್ಗೆ. ಆದರೆ ಆ ರೀತಿಯೇ ಯಾಕೆ ಆಗಬೇಕು ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ಆಗ ದೇವರನ್ನು ನಂಬ್ತಾರೆ.
ಆ ನ್ಯೂಟನ್ನ ದೇವರು ನಂಬ್ತಿದ್ದ, ಫ್ರೆಂಡ ನಂಬ್ತಿರ್ಲಿಲ್ಲ. ಸರಿ, ನ್ಯೂಟನ್ ಮನೆಗೆ ಬಂದ, ಚಹಾ ಕುಡಿಯೋದಕ್ಕೋಸ್ಕರ ಮಹಡಿ ಮೇಲಕ್ಕೆ ಹೋದರು. ಅವರು ಫಸ್ಟ್ ಫ್ಲೋರಿಗೆ ಹೋದರು, ಇಬ್ಬರು ಸೇರ್ಕೊಂಡು ಚಹಾ ಕುಡಿತಾಯಿದ್ರು. ಪಕ್ಕದಲ್ಲಿ ಒಂದು ಗ್ಲೋಬಿನ ಮಾಡೆಲನ್ನು ಮಾಡಿಟ್ಟಿದ್ದ ನ್ಯೂಟನ್. ಅಂದರೆ ಸೂರ್ಯ ಮಧ್ಯದಲ್ಲಿದ್ದಾನೆ, ಬೇರೆ ಬೇರೆ ಗ್ರಹಗಳು ಅದ್ರ ಸುತ್ತಲೂ ತಿರುಗ್ತಾ ಇರತಕ್ಕಂಥ ಒಂದು ಗ್ಲೋಬಿನ ಪ್ರತಿಕೃತಿ ಅಂತ ಹೇಳ್ತಿರೋದು ಕನ್ನಡದಲ್ಲಿ, ಮಾಡೆಲ್, ಮಾದರಿಯನ್ನು ಮಾಡಿಟ್ಟಿದ್ದ. ಅದು ತನ್ನದೇ ವೇಗದಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ತಿರುಗ್ತಾ ಇತ್ತು ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು. ಆ ಸ್ನೇಹಿತರಿಗೆ ನೋಡ್ತಾನೆ, ಎಷ್ಟು ಚಂದದಲ್ಲಿ, ಎಷ್ಟು ಅಕ್ಯುರೇಟ್ ಆಗಿ, ಯಾರು ಮಾಡಿದ್ದಿದ್ದನ ಅಂತ ಕೇಳ್ತಾನೆ. ಆಗ ನ್ಯೂಟನ್ ಹೇಳ್ತಾನಂತೆ, ಯಾರೂ ಮಾಡಲಿಲ್ಲ, ರಾತ್ರಿ ಮಲ್ಕೊಂಡಿದ್ದೆ, ಬೆಳಿಗ್ಗೆ ಎದ್ದಾಗ ಈ ಮಾಡೆಲ್ ರೆಡಿಯಾಗಿತ್ತು ಅಂತ. ಅವನು ಜೋರಾಗಿ ನಕ್ಕು ಬಿಡ್ತಾನೆ ಫ್ರೆಂಡ್. ಯಾಕೆ? ಹೈಲಿ ಇಂಪಾಸಿಬಲ್, ಯಾರೂ ಮಾಡ್ದೇನೆ ಇಷ್ಟು ವ್ಯವಸ್ಥಿತವಾದ ಒಂದು ಸಂಗತಿ ಹೇಗೆ ನಡೀಲಿಕ್ಕೆ ಸಾಧ್ಯ? ಆಗ ನ್ಯೂಟನ್ ಹೇಳ್ತಾನಂತೆ, ಒಂದು ಮಾಡೆಲ್, ಗ್ಲೋಬಿನ ಒಂದು ಎಂತ ಹೇಳ್ತಾರೆ ಅದಕ್ಕೆ, ಸೋಲಾರ್ ಸಿಸ್ಟಮಿನ ಒಂದು ಮಾಡೆಲ್ ಕೂಡ ಯಾರೂ ಮಾಡ್ದೇನೆ ಆಗಲ್ಲ ಅಂತ ಹೇಳ್ತಿದ್ಯಾ? ನಿಜವಾದಂತಹ ಈ ಗ್ರಹ ನಕ್ಷತ್ರ ತಾರೆಗಳು ತಿರುಗುವುದನ್ನು ನೋಡು, ಇದನ್ನು ಯಾರೂ ಮಾಡಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ? ಒಂದು ಮಾಡೆಲ್ ಮಾಡಲಿಕ್ಕೆ ಒಬ್ಬ ಬೇಕು ಅಂತಾದರೆ, ನಿಜವಾದ ಈ ವ್ಯವಸ್ಥೆ ಹಿಂದೆ ಯಾರೂ ವ್ಯವಸ್ಥಾಪಕ ಇಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ಅದ್ಭುತವಾದಂತಹ ಸಂಗತಿ. ನೀವೊಂದು ಕಥೆ ಕೇಳಿರ್ಬೋದು. ಮುದುಕರೊಬ್ಬರು ತಮ್ಮ ವೃದ್ಧಾಪ್ಯದ ಸಮಯದಲ್ಲಿ ಮಗನ ಮನೆಗೆ ಹೋಗಿದ್ರಂತೆ, ವಿದೇಶಕ್ಕೆ, ಸಿಂಗಾಪುರ್ಗೆ ಎಲ್ಲಿಗೂ ಹೋಗಿದ್ರು. ಅಲ್ಲಿ ಅವರಿಗೆ ಒಂದು ದಿನ ಮೂತ್ರ ಮಾಡಲಿಕ್ಕೆ ಆಗಲಿಲ್ಲ, ಸಮಸ್ಯೆ ಆಯಿತು. ಡಾಕ್ಟ್ರ್ ಆಪರೇಷನ್ ಮಾಡಿದರು, ಬಿಲ್ ಬಂತು, ಎಷ್ಟೋ ಲಕ್ಷ ರೂಪಾಯಿ ಬಿಲ್ ಬಂತು. ಒಂದು 2 ದಿನ ಆಪರೇಷನ್ ಮಾಡಿ ICUದಲ್ಲೆಲ್ಲ ಇಟ್ಟಿದ್ದಕ್ಕೆಲ್ಲ ಸೇರಿಸ್ಕೊಂಡು ಬಿಲ್ ಬಂತು. ಈ ಮುದುಕರು ಅಳ್ಲಿಕ್ಕೆ ಶುರು ಮಾಡಿದ್ರು, ಗೊಳೋ ಅಂತ ಹತ್ಕೊಂಡ್ರು. ಆಗ ಹಾಸ್ಪಿಟಲ್ನ ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲ ಬಂದು, ಡಾಕ್ಟರ್ಸ್ ಎಲ್ಲ ಬಂದು ಹೇಳಿದ್ರಂತೆ, ಸರ್ ಅಳೋದು ಬೇಡ, ಸ್ವಲ್ಪ ಬಿಲ್ಲಲ್ಲಿ ರಿಡಕ್ಷನ್ ಮಾಡೋಣ, ಚಿಂತೆ ಮಾಡಬೇಡಿ ಅಂತ ಹೇಳಿದಂತೆ. ಆಗ ಮುದುಕರು ಹೇಳಿದರು, ನಾನು ಅಳ್ತಾ ಇರೋದು ಬಿಲ್ ಜಾಸ್ತಿ ಆಯಿತು ಅಂತಲ್ಲ, ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ನನ್ನ ಮಗನಿಗೂ ಶಕ್ತಿ ಕೊಟ್ಟಿದ್ದಾನೆ, ಬಿಲ್ ಭರಿಸೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಒಂದು 2 ದಿನ ಮೂತ್ರ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ಇಷ್ಟು ದೊಡ್ಡ ಖರ್ಚು ಬಿಲ್ ಕೊಟ್ರಿ ನೀವು. ನನಗೆ 60-65 ವರ್ಷ, ಇಷ್ಟು ವರ್ಷಗಳ ಕಾಲ ನಾನೇನು ಮಾಡ್ಕೊಂಡು ಬಂದಿದ್ನೋ, ಮಲಮೂತ್ರ ವಿಸರ್ಜನೆ, ರಕ್ತ ಪರಿಚಲನೆ, ಶ್ವಾಸೋಚ್ಛ್ವಾಸ, ಹೃದಯದಲ್ಲಿ ಬಡಿತ, ನಿದ್ರೆ, ಇದಕ್ಕೇನಾದರೂ ಭಗವಂತ ಬಿಲ್ ಕೊಟ್ಟರೆ ನನ್ನ ಹತ್ರ ಚುಕ್ತಾ ಮಾಡಲಿಕ್ಕೆ ಆಗ್ತದ? ವ್ಯಷ್ಟಿಯ ವ್ಯವಸ್ಥೆಯನ್ನು ನಾವು ಪರಿಶೀಲನೆ ಮಾಡಿ, ಸೋ ಕಾಂಪ್ಲಿಕೇಟೆಡ್ ಸಿಸ್ಟಮ್, ನೆನಪಿಟ್ಕೊಳ್ಳಿ. ಬಹಳ ಬುದ್ಧಿವಂತ ಮನುಷ್ಯ ಅಂತ ಹೇಳ್ತಾನೆ. ಬುದ್ಧಿಯಲ್ಲಿ ಹೇಗೆ ಜಾಗೃತಿ ಆಗ್ತದೆ, ನೆನಪು ಹೇಗೆ ಬರ್ತದೆ, ಮರತ್ತು ಹೇಗೆ ಹೋಗ್ತದೆ ಗೊತ್ತಿಲ್ಲ ನಮಗೆ. ನಾವು ಬೆಳಿಗ್ಗೆ ಮಾಡಿರೋ ಎಲ್ಲ ಆಲೋಚನೆಗಳು ಸುಷುಪ್ತಿಗೆ ಹೋದಾಗ, ತನಿನಿದ್ದೆಗೆ ಹೋದಾಗ ಅನವಶ್ಯಕವಾದ ಆಲೋಚನೆಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಅವಶ್ಯಕತೆ ಇರುವಷ್ಟೇ ನೆನಪಿರ್ತದೆ. ಅಕಸ್ಮಾತ್ ನೀವು ನಿದ್ದೆಗೆ ಹೋದಾಗ ಬೆಳಗಿನ ಎಲ್ಲ ಆಲೋಚನೆಗಳು ಮರೆಯದೇ ಇದ್ದರೆ ಕೆಲವೇ ದಿನಗಳಲ್ಲಿ ಮನುಷ್ಯ ಹುಚ್ಚ ಆಗ್ತಾನೆ. ಕೃಷ್ಣ ಅದನ್ನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸ್ಪಷ್ಟವಾಗಿ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಹೃದಯ ಅಂದರೆ ಬುದ್ಧಿ, ಅಂತಃಕರಣದಲ್ಲಿ ನಾನು ಇದ್ದುಕೊಂಡು ಏನು ಮಾಡ್ತಿದ್ದೇನೆ ಅಂದರೆ, ಮತ್ತ ಸ್ಮೃತಿ, ನೆನಪು ನಾನು ಕೊಡ್ತಾ ಇದ್ದೇನೆ, ಜ್ಞಾನ, ಅರಿವನ್ನು ಉಂಟು ಮಾಡ್ತಾ ಇದ್ದೇನೆ, ಅಪೋಹನಂಚ, ಮರೆಯನ್ನು ನಾನೇ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. ಇನ್ವಾಲಂಟರಿ ಆ್ಯಕ್ಷನ್ಸ್ ಅಂತ ನಾವೇನು ಕರಿತೇವಲ್ಲ, ಮಲಗಿದ್ದಾಗಲೂ ಉಸಿರಾಟ ನಡೀತಾ ಇರೋದು ಯಾರು ಮಾಡೋದು? ರಕ್ತ ಪರಿಚಲನೆ ಯಾರು ಮಾಡೋದು? ಹೃದಯವನ್ನು ಬಾಡಿಯಿಂದ ಹೊರಗೆ ತೆಗೆದು ಹಿಡ್ಕೊಂಡು ಲಬ್ ಡಬ್ ಅಂತ ಹೊಡ್ಕೊಳ್ತದಂತ ಯಾರು ಮಾಡೋದು? ನಾವಂತೂ ಮಾಡೋದು. ಊಟ ಆದಮೇಲೆ ಜೀರ್ಣ ಮಾಡ್ಕೋತೀರಾ ನೀವೇನಾದರೂ? ಊಟ ಆಯ್ತು, ಇವಾಗ ಜೀರ್ಣ ಮಾಡೋ ಕೆಲಸ ಮಾಡ್ತಿದ್ದೇನೆ, ಜೀರ್ಣ ಆಗ್ತದೆ, ಶ್ವಾಸೋಚ್ಛ್ವಾಸ ಆಗ್ತದೆ. ಜೀವನದಲ್ಲಿ ಬಹಳ ಮುಖ್ಯವಾದ ಕ್ರಿಯೆಗಳು ಯಾವುದೂ ಕೂಡ ನಾವು ಮಾಡಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಕೃಷ್ಣ ಹೇಳ್ತಾನೆ, ನಾನು ಮಾಡೋದು ಅಂತ. ಈ ಜಗತ್ತಿನ ವ್ಯವಸ್ಥೆಯನ್ನು ಒಂದೊಮ್ಮೆ ಕಣ್ಣು ಬಿಟ್ಟು ನಾವು ನೋಡಿದರೆ ಗೊತ್ತಾಗ್ತದೆ, ಒಂದು ಕಣ್ಣಿಗೆ ಕಾಣದ ಒಂದು ಶಕ್ತಿ ಜಗತ್ತನ್ನು ನಿಯಮನ ಮಾಡ್ತಾ ಇದೆ. ಇದನ್ನು ಅಲ್ಲಗಳಲಿಕ್ಕೆ ಬುದ್ಧಿ ಇರುವವನಿಗೆ ಸಾಧ್ಯ ಇಲ್ಲ. ಬುದ್ಧಿ ಇಲ್ದಾಗಿದ್ದವನು ಅಲ್ಲಗಳಿಬೋದು.
ಕೃಷ್ಣ ಹೇಳ್ತಾನೆ, ಅದೇ ನಾನು. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣ ಮುತ್ಸೃಜಾಮಿ ಚ. ಸೂರ್ಯನ ರೂಪದಲ್ಲಿ ಬೆಳಕನ್ನು ಕೊಡ್ತೇನೆ, ಬಿಸಿಲನ್ನು ಶಾಖವನ್ನು ಕೊಡ್ತೇನೆ, ಸಮುದ್ರ ನೀರನ್ನು ಗ್ರಹಣ ಮಾಡ್ತೇನೆ, ಸಮಯಕ್ಕೆ ಸರಿಯಾಗಿ ಮಳೆ ಕೊಡ್ತೇನೆ. ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಸ. ಭೂಮಿಯೊಳಗಡೆಗೆ ಪ್ರವೇಶ ಮಾಡಿ ಈ ವಸುಂಧರೆಯನ್ನು 1000 km/h ಸ್ಪೀಡ್ನಲ್ಲಿ ಸೂರ್ಯನ ಸುತ್ತಲೂ ತಿರುಗು ಹಾಗೆ ಮಾಡಿ 24 ಗಂಟೆ, 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಯಾರು ಮಾಡ್ತಾ ಇರೋದು? ನಾನೇ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ. ಸೂರ್ಯನ ಮೂಲಕ ಬೆಳಕನ್ನು ಹಾಗೂ ಶಾಖವನ್ನು ಕೊಡ್ತೇನೆ. ಉಪನಿಷತ್ತು ಇನ್ನೂ ಚೆನ್ನದಲ್ಲಿ ಹೇಳುತ್ತೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಯತಿ. ಅವನ ಭಯಕ್ಕೆ ಸೂರ್ಯ ಉದಯಿಸ್ತಾನೆ, ಅವನ ಭಯಕ್ಕೆ ಚಂದ್ರ ಮುಳುಗ್ತಾನೆ, ಗಾಳಿ ಬೀಸ್ತಾನೆ, ಬೆಂಕಿ ಸುಡ್ತಾನೆ. ಇದೆಲ್ಲ ನಿಯಮಗಳು ಯಾಕೆ ಆಗ್ತಾ ಇದೆ? ಅಲ್ಲೊಬ್ಬ ಹಿಂದೆ ಇದ್ದಾನೆ, ಯಜಮಾನ, ನಿಯಾಮಕ. ಈ ಬಿಡಿ ಬಿಡಿಯಾದಂತಹ ವ್ಯವಸ್ಥೆ ಏನಿದೆ ಅದೆಲ್ಲದಕ್ಕೂ ಕೂಡ ಒಂದು ಸಾಮಾನ್ಯವಾದ ಒಂದು ಅಂಶ ಇದೆಯಲ್ಲ, ಅವನಿಗೆ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದು. ಬಿಡಿ ಬಿಡಿಯಾದ ಶಕ್ತಿಯ ವ್ಯವಸ್ಥಾಪಕರಿಗೆ ದೇವತೆಗಳು ಅಂತ ಹೇಳ್ತಾರೆ. ಅದು ಭಗವಂತನ ವಿಭೂತಿಯೇ. ಈ ಎಲ್ಲ ದೇವತೆಗಳಿಗೂ ಮೇಲಕ್ಕೆ ಒಬ್ಬ ಇದ್ದಾನೆ, ಪರಮಾತ್ಮ ಅಂತ ಅವನಿಗೆ ಹೆಸರು. ಅವನ ಸನ್ನಿಧಿ ಅವನೇನು ಮಾಡಲ್ಲ, ಅವನ ಸನ್ನಿಧಿ ಮಾತ್ರದಲ್ಲಿ ಸುಮ್ಮನೆ ಕೂತ್ಕೊಳ್ತಾನೆ. ಅಧ್ಯಕ್ಷನ ಸ್ಥಾನ. ಅಧ್ಯಕ್ಷನ ಸ್ಥಾನ ಅಂದ್ರೇನು? ಸೆಕ್ರೆಟರಿ ಮಾತ್ರ ಕೆಲಸ ಮಾಡಬೇಕು, ಅಧ್ಯಕ್ಷ ಸುಮ್ಮನೆ ಕೂತ್ಕೊಂಡಿರ್ಬೇಕಷ್ಟೆ. ಅಕ್ಷ ಎಲ್ಲದರ ಮೇಲೂ ಕಣ್ಣಿಟ್ಟಿರುವವನು ಅಂತ ಅಷ್ಟೇ ಅವನು. ಅಷ್ಟೇ, ಅವನು ಸುಮ್ಮನೆ ಇದ್ದಾನೆ ಪರಮಾತ್ಮ. ಆದರೆ ಅವನಿಗೆ ಹೆದರ್ಕೊಂಡು ಎಲ್ಲ ನಡೀತಾ ಇದೆ ವ್ಯವಸ್ಥೆ. ದೇವರು ಇದ್ರೆ ಕಣ್ಣಿಗೆ ಮುಂದೆ ಕಾಣಲಿ ನೋಡೋಣ, ದೇವರು ಇದ್ರೆ ನಾನು ದರ್ಶನ ಕೊಡಲಿ ನೋಡೋಣ. ಓಹ್, ಇವನು ಮಿನಿಸ್ಟ್ರಿ, ಇವನು ಮುಂದೆ ಬಂದು ನಿಂತ್ಕೊಳ್ಳಬೇಕು. ದೇವರು ಕಣ್ಣಿಗೆ ಕಂಡ್ರೆ ಮಾತ್ರ ಅದು ಸತ್ಯ. ಓಹೋ, ಹಾಗೆ ಎಷ್ಟು ಸತ್ಯವನ್ನು ಕಣ್ಣಿಗೆ ಕಾಣದೆ ನೀನು ಒಪ್ಪಿಕೊಂಡಿಲ್ಲ ಅಲ್ವಾ? ಸೂರ್ಯನ ಹುಟ್ಟುವುದು ಮುಳುಗುವುದು ಆಗ್ತಾ ಇದೆ, ಗೊತ್ತಿದೆ ನಮಗೆ, ನೋಡ್ತಾ ಇದ್ದೇವೆ. ಆದರೆ ವಿಜ್ಞಾನ ಏನು ಹೇಳ್ತು? ಸೂರ್ಯ ಸ್ಥಿರವಾಗಿದ್ದಾನೆ, ಭೂಮಿ ಸುತ್ತಾ ಇದೆ. ಒಪ್ಪಿಕೊಂಡೇವೆ ನಾವು, ಒಪ್ಪಿಕೊಂಡು. ನಮಗೆ ಅದರಲ್ಲಿ ಏನು ತಕರಾರಿಲ್ಲ. ಯಾಕೆ? ಸೈನ್ಸ್ ಹೇಳ್ತು ಸ್ವಾಮಿ. ಉಪನಿಷತ್ತಿನ ಬಗ್ಗೆ ನಮಗೆ ಶ್ರದ್ಧೆ ಕೊರತೆ. ವೇದ ಉಪನಿಷತ್ತುಗಳೆಲ್ಲವೂ ಕೂಡ ಸ್ವಾಮಿ ಚಿನ್ಮಯಾನಂದರು ಚೆನ್ನಾಗಿ ಹೇಳ್ತಾರೆ, ದೇ ಆರ್ ಸಬ್ಜೆಕ್ಟಿವ್ ಸೈಂಟಿಸ್ಟ್. ಒಳಗಡೆಯ ಸತ್ಯವನ್ನು ಕಂಡುಕೊಂಡ ವಿಜ್ಞಾನಿಗಳವರು. ಉಪನಿಷತ್ತು ಗೀತೆಯಲ್ಲಿ ಹೇಳಿರುವುದೆಲ್ಲ ಸಾರ್ವಕಾಲಿಕ ಸತ್ಯ, ಯೂನಿವರ್ಸಲ್ ಟ್ರೂತ್ಸ್. ಇದಕ್ಕೆ ಸನಾತನ ಧರ್ಮ ಅಂತ ನಾವು ಹೆಸರು ಹೇಳ್ತೇವೆ. ಸನಾತನ ಅಂದರೆ ಶಾಶ್ವತ ಅಂತ ಅರ್ಥ. ಸನಾ ಎಂಬಂಥ ಅವ್ಯಯ ಅದು. ಅದಕ್ಕೆ ಅರ್ಥ ವ್ಯಾಪಿಸಿದೆ, ಎಲ್ಲ ಕಾಲಗಳಲ್ಲಿ ವ್ಯಾಪಿಸಿರುವ ಧರ್ಮ, ಯೂನಿವರ್ಸಲ್ ಟ್ರೂತ್ ಒಳಗೊಂಡಿರತಕ್ಕಂತಹ ಒಂದು ಧರ್ಮ ಅದು. ಯಾರೋ ಒಬ್ಬರು ಹೇಳಿದ್ದಾರೆ, ಯಾರಿಗೋ ಒಬ್ಬರಿಗೆ ಅನುಭವ ಆಗಿದೆ, ಅದೆಲ್ಲ ಸನಾತನ ಧರ್ಮ. ನೀವು ಇವತ್ತು ಕುಳಿತುಕೊಂಡು ಈ ಸತ್ಯವನ್ನು ಹುಡುಕ್ಲಿಕ್ಕೆ ಹೊರಟ್ರೆ ಉಪನಿಷತ್ತು ಗೀತೆಯಲ್ಲಿ ಹೇಳಿರೋ ಸತ್ಯ ನಮಗೂ ಗೋಚರ ಆಗ್ತದೆ. ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಮತ ಇಲ್ಲ, ಇಲ್ಲಿ ಗಂಡು ಇಲ್ಲ, ಇಲ್ಲಿ ಹೆಣ್ಣು ಇಲ್ಲ. ನೀವು ನಮ್ಮ ಮತಕ್ಕೆ ಕನ್ವರ್ಟ್ ಆದರೆ ಮಾತ್ರ ಮೋಕ್ಷ, ನಾವು ಹೇಳುವುದೇ ಇಲ್ಲ. ಇದು ಸತ್ಯ, ಯಾರು ಬೇಕಾದರೂ ಕಾಣಬಹುದು. ವಿಜ್ಞಾನ ಕಂಡು ಹಿಡಿದ ಸತ್ಯ ಏನಿದೆ? NaCl, ಅದು ಉಪ್ಪು, ಅದರಲ್ಲಿ ಹಾಗಿರುತ್ತೆ. ಇದು ಯಾರು? H2O, ವಾಟರ್, ಯೂನಿವರ್ಸಲ್ ಟ್ರೂತ್ ಅದು. ಹಾಗೆ ಪರಮಾತ್ಮ ಅಂದರೆ ಯಾರು? ದೇವತೆಗಳು ಅಂದರೆ ಯಾರು? ಜೀವಕ್ಕೂ ಪರಮಾತ್ಮಗೂ ಇರತಕ್ಕಂಥ ಸಂಬಂಧ ಏನು? ಈ ವಿಷಯದ ಕುರಿತಾಗಿ ಉಪನಿಷತ್ತು ಗೀತೆಗಳು ಏನು ಹೇಳಿದೆಯೋ, ಇದು ಯಾವುದು ಕಪೋಲ ಕಲ್ಪನೆಗಳಲ್ಲ, ಸುಮ್ಮನೆ ನಂಬಿ ಅಂತ ಹೇಳ್ತಾ ಇಲ್ಲ. ಇದೆಲ್ಲವೂ ವಿಚಾರ ಮಾಡುವವರಿಗೆ ನಿಲುಕುವ ಸತ್ಯಗಳು. ಅದಕ್ಕೆ ಸನಾತನ ಧರ್ಮ ಅಂತ ನಮಗೆ ಹೇಳೋದು. ಸರಿ, ಒಬ್ಬನೇ ದೇವರು ಅಂತ ಹೇಳಿದ್ರಿ, ಅವನು ಕಣ್ಣಿಗೆ ಕಾಣದಿದ್ದರೂ ಇದ್ದಾನೆ, ಒಪ್ಪಿಕೊಳ್ಳೋಣ, ಚೆನ್ನಾಗಿದೆ ವಿಷಯ.
ಅವನ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ, ಅವನ ಸಹಾಯವನ್ನು ಪಡೆದುಕೊಳ್ಳಿಕ್ಕೆ ಮಾರ್ಗ ಏನಾದರೂ ಇದೆಯಾ? ತುಂಬ ಸರಳವಾದ ಮಾರ್ಗ ಇದೆ. ಏನು? ಅವನನ್ನು ನೆನಪು ಮಾಡಿಕೊಳ್ಳೋದಷ್ಟೇ. ಭಗವಂತನನ್ನು ಯಾವುದೋ ರೂಪದಲ್ಲಿ ಸ್ಮರಿಸಿಕೊಳ್ಳೋದು, ಅಥವಾ ಇನ್ನೊಂದು ಶಬ್ದದಲ್ಲಿ ಅವನನ್ನು ಪ್ರೀತಿ ಮಾಡೋದಷ್ಟೇ. ಆ ಭಗವಂತನ ಸಾನ್ನಿಧ್ಯವನ್ನು ಸ್ಮರಿಸಿ ಅವನಿಗೆ ನಾವು ಪ್ರೀತಿಯ ಭಾವವನ್ನು ವ್ಯಕ್ತಪಡಿಸಿದರೆ ಸಾಕು, ಅವನು ನಮ್ಮನ್ನು ಅನುಗ್ರಹಿಸ್ತಾನೆ. ಅದಕ್ಕೆ ಪೂಜೆ, ಅದಕ್ಕೆ ಜಪ, ಅದಕ್ಕೆ ಪಾರಾಯಣ, ಅದಕ್ಕೆ ಪ್ರಾರ್ಥನೆ. ಯಾವುದಕ್ಕೆ? ಪರಮಾತ್ಮನೊಟ್ಟಿಗೆ ಒಂದು ಸಂಬಂಧವನ್ನು, ಒಂದು ಬೆಸಿಗೆಯನ್ನು ಬೆಸೆಯುವುದಕ್ಕಾಗಿ. ಅವನ ಅನುಗ್ರಹ ಪ್ರತಿಕ್ಷಣ ಸಕಲ ಜೀವರಾಶಿಗಳ ಮೇಲೆ ವರ್ಷಧಾರೆಯಂತೆ ಸುರಿತಾ ಇದೆ. ಆದರೆ ನಮ್ಮ ಮನಸ್ಸಿನ ಕವಾಟ ಮುಚ್ಚಿದೆಯಲ್ಲ, ಆ ಕವಾಟವನ್ನು ತೆಗೆಯುವುದಕ್ಕೆ ಇರತಕ್ಕಂಥ ಉಪಾಯ ಭಜನೆ, ಪೂಜೆ, ಧ್ಯಾನ, ಸತ್ಸಂಗ ಮುಂತಾದವುಗಳು. ನೀವು ಏನೂ ಮಾಡದೇನೆ ಸುಮ್ಮನೆ ಭಗವಂತನ ಪ್ರೀತಿ, ಭಗವಂತನ ಭಾವವನ್ನು ಒಳಗಡೆ ಕಂಡುಕೊಂಡ್ರು ಸಾಕು. ಪೂಜೆ ಮಾಡಲೇಬೇಕನ್ನೋ ಆಗ್ರಹ ಇಲ್ಲ. ಆದರೆ ಆ ಸ್ಥಿತಿಯನ್ನು ಪಡೆದುಕೊಳ್ಳೋದಕ್ಕೆ ಇದು ಒಂದು ಸಾಧನ. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ. ಭಕ್ತಿ ಎನ್ನುವುದಕ್ಕೆ ನಾರದ ಭಕ್ತಿ ಸೂತ್ರದಲ್ಲಿ ಏನು ಹೇಳುತ್ತೆ? ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ. ಭಗವಂತನೆಡೆಗಿರುವ ಪರಮ ಪ್ರೇಮಕ್ಕೆ ಹೆಸರು ಭಕ್ತಿ. ಸ್ವಾಮಿ ಚಿನ್ಮಯಾನಂದರು ಚೆನ್ನಾಗಿ ಹೇಳ್ತಾರೆ, ಡಿವೋಷನ್ ಈಸ್ ನಥಿಂಗ್ ಬಟ್ ಡಿವೈನ್ ಇಮೋಷನ್ ಅಂತ ಹೇಳ್ತಾರೆ. ಭಗವಂತನ ಮೇಲೆ ಇರತಕ್ಕಂಥ ಪ್ರೇಮಕ್ಕೆ ಹೆಸರು ಭಕ್ತಿ. ಆ ಪ್ರೇಮ ಜಾಗೃತಿ ಆದರೆ ಸಾಕು, ನೀವೇನು ಮಾಡಿದ್ರೆ ಅದು ಶ್ರೇಷ್ಠವಾದ ಸಾಧನೆ. ಅದಕ್ಕೆ ಇನ್ನೊಂದು ಸಾಧನೆ ಇಲ್ಲ. ಪರಾನುರಕ್ತಿರೀಶ್ವರೇ, ಸಾ ಪರಾನುರಕ್ತಿರೀಶ್ವರೇ ಶಾಂಡಿಲ್ಯ ಭಕ್ತಿ ಸೂತ್ರ ಹೇಳುತ್ತೆ. ಆ ಭಗವಂತನಲ್ಲಿ ಪರಮ ಅನುರಕ್ತಿ ಹೆಸರು ಭಕ್ತಿ ಅಂತ. ಅವನ ಅನುಗ್ರಹವನ್ನು ಪ್ರತಿಕ್ಷಣವೂ ಆಸ್ವಾದಿಸಿದರೆ ಸಾಕು. ಹೌದು, ಎಲ್ಲ ಬದುಕಿನ ನನ್ನೆಲ್ಲ ಪ್ರತಿಕ್ಷಣದ ಜೀವನದ ಕ್ರಿಯೆ ಹಿಂದೆ ಅವನ ಅನುಗ್ರಹ ಇದೆ ಎಂಬ ಸ್ಮರಣೆ ಇದ್ದರೆ ಸಾಕು. ಅದು ಶ್ರೇಷ್ಠ ಭಕ್ತಿ. ಆದರೆ ಅದು ಇದ್ದಕ್ಕಿದ್ದ ಹಾಗೆ ಜಾಗೃತ ಆಗಲ್ಲ. ಪ್ರೇಮ ಹುಟ್ಟಬೇಕಾದ್ರೆ ಸ್ವಲ್ಪ ತ್ಯಾಗ ಮಾಡಬೇಕು. ತ್ಯಾಗ ಮಾಡದೇನೆ ಪ್ರೇಮ ಹುಟ್ಟಲ್ಲ. ನಾನು ದೇವರಿಗಾಗಿ ವಸ್ತುವನ್ನು ಕೊಡಲ್ಲ, ಸಮಯವನ್ನು ಕೊಡಲ್ಲ, ನಾನೇನನ್ನೂ ಕೊಡಲ್ಲ. ದೇವರಲ್ಲಿ ಭಕ್ತಿ ಹುಟ್ಟಬೇಕು. ಯಾರಲ್ಲೂ ಭಕ್ತಿ ಹುಟ್ಟಲ್ಲ, ಪ್ರೀತಿ ಹುಟ್ಟಲ್ಲ. ಆದ್ದರಿಂದ ಒಂದು ಸ್ವಲ್ಪ ಸಮಯ, ಒಂದು ಸ್ವಲ್ಪ ದ್ರವ್ಯ, ಅವನ ಹೆಸರಲ್ಲಿ ನಾವು ಕೊಡೋದು, ಇದಕ್ಕೆ ಆರಾಧನೆ ಅಂತ. ಎಷ್ಟು ಚೆಂದ ಇತ್ತು. ಬೆಳಿಗ್ಗೆ ಸ್ನಾನ ಮಾಡಿ ನನ್ನ ತೋಟದಲ್ಲೇ ಬೆಳೆದಿರೋ ಹೂವುಗಳನ್ನು, ನನ್ನ ಮನೆಯಲ್ಲೇ ಇಟ್ಟಿರ್ತಕ್ಕಂಥ ಯಾವುದೋ ಒಂದು ನೈವೇದ್ಯದ ಪದಾರ್ಥವನ್ನು ಮುಂದೆ ಕುಳಿತುಕೊಂಡು, ಹೇ ಸರ್ವಾಂತರ್ಯಾಮಿ, ಸರ್ವವ್ಯಾಪಕನಾದ ಭಗವಂತನೇ, ಈ ಬಿಂಬದಲ್ಲಿ ನೀನು ಪ್ರತಿಷ್ಠಿತನಾಗಿದ್ದರೆ ನನ್ನ ಯಜ್ಞವನ್ನು, ನನ್ನ ಸಾಧನೆಯನ್ನು ನೀನು ಸ್ವೀಕಾರ ಮಾಡ್ತಿದ್ದೀಯಾ ಏನೋ ಭಾವವನ್ನು ಮನಸ್ಸಲ್ಲಿಟ್ಟುಕೊಂಡು ಅವನಿಗೆ ಸ್ನಾನ ಮಾಡಿಸುವುದು, ಅವನಿಗೆ ಅಕ್ಷತೆಯನ್ನು, ಕುಂಕುಮವನ್ನು, ಚಂದನವನ್ನು, ನನ್ನ ತೋಟದಲ್ಲೇ ಬೆಳೆದ ಹೂವನ್ನು ಪ್ರೀತಿಯಿಂದ ಅರ್ಪಣೆ ಮಾಡಿದರೆ ಸ್ವೀಕಾರ ಆಗ್ತದೆ. ಪೂಜೆ ಆಗಬಹುದು, ಜಪ ಆಗಬಹುದು, ಭಜನೆ ಆಗಬಹುದು, ಪಾರಾಯಣ ಆಗಬಹುದು. ಒಟ್ಟಿನಲ್ಲಿ ಈ ಜೀವಕ್ಕೂ ಪರಮಾತ್ಮಕ್ಕೂ ಸಂಬಂಧವನ್ನು ಬೆಸೆಯುವ ಬೆಸುಗೆ ಇದು ಅಷ್ಟೆ. ಯಾವುದೋ ರೂಪದಲ್ಲಿ ಅವನನ್ನು ಕಾಣೋದು, ಅವನ ಜೊತೆಗೆ ಸಮಯವನ್ನು ಕಳೆಯುವುದು, ಜೀವದ ಕಲ್ಮಶಗಳನ್ನೆಲ್ಲ ತೊಳೆದು ಅಂತಃಕರಣವನ್ನು ಪರಿಶುದ್ಧ ಮಾಡುವಂತಹ ಒಂದು ಪ್ರಕ್ರಿಯೆ ಅದು. ಕೆಲವು ಮತಗಳಲ್ಲಿ ಒಂದಿಷ್ಟು ಮಾತ್ರ ಕೊಟ್ಟಿದ್ದಾರೆ, ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು, ಹೀಗೆ ಇರಬೇಕು. ಸನಾತನ ಧರ್ಮದಲ್ಲಿ ಹಾಗಿಲ್ಲ, ಹೇಗೂ ಮಾಡ್ಬೋದು. 64 ಟೈಪ್ ಪೂಜೆನೂ ಮಾಡ್ಬೋದು. ಚತುಷ್ಷಷ್ಟ್ಯುಪಚಾರಾಢ್ಯ, 64 ಉಪಚಾರಗಳನ್ನು ಅವಳು ಸ್ವೀಕರಿಸ್ತಾಳೆ. 24 ಬಗೆಯ ಪೂಜೆನೂ ಮಾಡ್ಬೋದು. ಷೋಡಶ 16 ಬಗೆಯ ಪೂಜೆನೂ ಮಾಡ್ಬೋದು. 10 ಬಗೆಯ ಪೂಜೆನೂ ಮಾಡ್ಬೋದು. ಪಂಚೋಪಚಾರ, ಪಂಚಸಂಖ್ಯೆಯಿಂದನೂ ಮಾಡ್ಬೋದು. ಇಲ್ಲ ಏಕೋಪಚಾರ, ಯಾವುದು? ನೈವೇದ್ಯವನ್ನು ದೇವರ ಮುಂದೆ ಇಡೋದು, ನಮಸ್ಕಾರ ಮಾಡೋದು, ಆಯಿತು ಸಾಕು.
ಈ ಸೌಲಭ್ಯವನ್ನು, ಈ ಅವಕಾಶವನ್ನು ಸನಾತನ ಧರ್ಮದಲ್ಲಿ ಅಲ್ಲದೆ ಇನ್ನೆಲ್ಲಿಯೂ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿಜವಾಗಿ ಪರಮಾತ್ಮನ ತತ್ವವನ್ನು, ಪರಮಾತ್ಮ ಪ್ರಾಪ್ತಿ ಉಪಾಯವನ್ನು ಸರಿಯಾಗಿ ವಿಶ್ಲೇಷಿಸಿದ್ದು ನಮ್ಮ ಧರ್ಮದಲ್ಲಿ ಮಾತ್ರ. ಆದ್ದರಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಹೇಳ್ತಾನೆ, ನೀನು ಭಕ್ತಿಯಿಂದ ತಂದ ಯಾವುದನ್ನಾದರೂ ಅಡ್ಡಿಲ್ಲ, ನಾನು ಸ್ವೀಕಾರ ಮಾಡ್ತೇನೆ. ಪತ್ರಾಣಿ ಪುಷ್ಪಾಣಿ ಫಲಾನಿ ತೋಯಾನಿ ಬಹುವಚನ ಇಲ್ಲ, ಏಕವಚನ. ಒಂದು ಪತ್ರ ಆದರೂ ಅಡ್ಡಿಲ್ಲ, ಒಂದು ಹೂವಾದರೂ ಅಡ್ಡಿಲ್ಲ. ಆದರೆ ಹೇಗೆ ತರಬೇಕು? ಭಕ್ತ್ಯುಪಹೃತಂ, ಭಕ್ತಿಯಿಂದ ತರಬೇಕು. ತುಳಸಿದಾಸರು ತುಳಸಿ ರಾಮಾಯಣ ಬರೆದಿದ್ದಾರಲ್ಲ, ಅದರಲ್ಲಿ ಒಂದು ಪ್ರಸಂಗ ಬರ್ತದೆ. ಶ್ರೀರಾಮಚಂದ್ರನು ಗಂಗಾ ನದಿಯನ್ನು ದಾಟಿ ದಂಡಕಾರಣ್ಯದ ಕಡೆಗೆ ಪ್ರವೇಶ ಮಾಡುವುದಕ್ಕೆ ದೋಣಿಯನ್ನೇ ಇರಬೇಕಾದಂಥ ಪ್ರಸಂಗ. ಆಗ ಇದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ತುಳಸಿ ರಾಮಾಯಣದಲ್ಲಿ ಮಾತ್ರ ಇರೋದು. ಆ ಗುಹನ ರಾಜ್ಯದಲ್ಲಿ ಅವನೊಬ್ಬ ಸೇವಕ ಇರ್ತಾನೆ, ಕೇವಟ ಅಂತ, ಅಂಬಿಗ, ದೋಣಿ ದಾಟಿಸುವವನು. ಅವನಿಗೆ ಹೇಳ್ತಾನೆ, ಶ್ರೀರಾಮಚಂದ್ರ ಸೀತಾ ಹಾಗೂ ಲಕ್ಷ್ಮಣರನ್ನು ಗಂಗಾ ನದಿಯನ್ನು ದಾಟಿಸಪ್ಪ ಅಂತ. ಅವನು ಅಡ್ಡಿಲ್ಲ ಅಂತ ದೋಣಿ ತಗೊಂಡು ಬರ್ತಾನೆ. ಇನ್ನೇನು ರಾಮ ದೋಣಿ ಹತ್ತಬೇಕು ಅಷ್ಟೊತ್ತಿಗೆ ನಿಲ್ಲಿಸ್ತಾನೆ, ಹತ್ತಬೇಡ. ಯಾಕೆ? ನಿನ್ನ ಪಾದದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು? ಆ ಪಾದದ ಧೂಳು ತಾಗಿ ಕಲ್ಲು ಬಂಡೆ ಒಂದು ಅಹಲ್ಯ ಎಂಬ ಹೆಂಗಸಾಗಿತ್ತಂತೆ. ಹಾಗೆ ನಿನ್ನ ಪಾದದ ಧೂಳು ತಾಗಿ ನನ್ನ ದೋಣಿ ಏನಾದರೂ ಹೆಂಗಸಾದರೆ ಒಂದು ಹೆಂಡತಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ನನಗೆ, ಇನ್ನೊಂದು ಮತ್ತೂ ಕಷ್ಟ ಆಗ್ತದೆ. ನನಗೆ ಪಾದದ ಸಮಸ್ಯೆ ಇಲ್ಲ, ಧೂಳಿನ ಸಮಸ್ಯೆ ಅಂದಂತೆ. ರಾಮನಿಗೆ ಗೊತ್ತಾಯಿತು, ನಿನ್ನ ಪಾದ ಪೂಜೆ ಮಾಡ್ತೇನೆ ಅಂದರೆ ನಾನು ಒಪ್ಪಲ್ಲ. ಅದಕ್ಕೆ ತನ್ನದೇ ಆದಂತಹ ಪ್ರೀತಿಯಿಂದ ಮಾತನಾಡಿದ್ದಾನೆ ಅಂತ. ಆಯಿತು, ಏನು ಮಾಡಬೇಕು ಇವಾಗ? ಇಲ್ಲ, ಆ ಪಾದ ತೊಳಿಬೇಕು ಅನ್ನಂತ. ರಾಮ ಒಪ್ಪಿಗೆ ಕೊಟ್ಟ. ಓಡೋದ ಮನೆಗೆ, ಹೆಂಡತಿನ ಕರ್ಕೊಂಡು ಬಂದ. ಆನ ಮಣ್ಣಿನ ಪಾತ್ರೆಯಲ್ಲಿ ನೀರು ತಂದ ಗಂಗಾ ನದಿಯನ್ನು. ಇರುವ ಪಾತ್ರೆಗಳಲ್ಲಿ ಇರುವ ವಸ್ತ್ರವನ್ನೇ ಬಳಸಿದ. ರಾಮನ ಪಾದವನ್ನು ತೊಳೆದ. ಬರೀ ಗಂಗೆಯ ನೀರಿನಿಂದಲ್ಲ, ತನ್ನ ಆನಂದ ಬಾಷ್ಪ ಕೂಡ ಸೇರಿಸಿದ. ಪ್ರೀತಿಯಿಂದ ನೀರಿನಿಂದ ಅವನನ್ನು ಪಾದವನ್ನು ತೊಳೆದ, ಸ್ಪರ್ಶ ಮಾಡಿದ. ಇದೊಂದು ಮೌಢ್ಯ ಭಕ್ತಿಯೇ? ಖಂಡಿತ ಅಲ್ಲ. ಯಾಕೆಂದರೆ ಗಂಗಾ ನದಿಯ ದಾಟಿದ ಮೇಲೆ ರಾಮ ಕೇಳ್ತಾನೆ, ಹೇ ಕೇವಟ, ನೀನು ಗಂಗಾ ನದಿಯನ್ನು ದಾಟಿಸಿದ್ದಕ್ಕೆ ನಾನು ನಿನಗೆ ಏನು ಉಪಕಾರ ಮಾಡಲಿ, ಪ್ರತ್ಯುಪಕಾರ ಏನು ಮಾಡಲಿ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ಒಂದು ಸಣ್ಣ ನದಿ ದಾಟಿಸ್ಲಿಕ್ಕೆ ನಾನು ಸಹಾಯ ಮಾಡಿದೆ, ಸಂಸಾರ ಶರಧಿಯನ್ನು ನೀನು ದಾಟಿಸು ಸಾಕು ನನಗಷ್ಟೇ. ಅಂದರೆ ಎಲ್ಲ ಗೊತ್ತಿತ್ತು ಅವನಿಗೆ, ದೇವರಂದ್ರೆ ಯಾರು, ರಾಮ ದೇವರೇ, ರಾಮನನ್ನು ಹೇಗೆ ಆರಾಧನೆ ಮಾಡಬೇಕು ಗೊತ್ತಿತ್ತು. ಬರೀ ನೀರನ್ನು ಕೊಡುವುದರ ಮೂಲಕ ಭಗವಂತನನ್ನು ಒಲಿಸಿಕೊಂಡ. ಅದು ಹೇಗೆ ಸಾಧ್ಯ ಆಯಿತು? ನೀರನ್ನಷ್ಟೇ ಕೊಟ್ಟಿದ್ದಲ್ಲ, ತನ್ನ ಭಕ್ತಿಯನ್ನು ಮಿಶ್ರಣ ಮಾಡಿಕೊಟ್ಟ. ಆದ್ದರಿಂದ ದೇವರು ತುಂಬ ಏನೋ ಬೆಲೆ ಬಾಳುವ ವಸ್ತುವನ್ನು ತಂದು ನನಗೆ ಕೊಡಬೇಕು ಅಂತ ಬಯಸೋದೇ ಇಲ್ಲ. ಯಾಕೆಂದರೆ ಲಕ್ಷ್ಮಿ ಅವನ ಪಾದವನ್ನು ಒತ್ತುತ್ತಾ ಇದ್ದಾಳೆ. ಚತುರ್ಮುಖ ಬ್ರಹ್ಮನೇ ಅವನ ಸೇವಕನಾಗಿದ್ದಾನೆ, ಸಕಲ ವೇದವನ್ನು ಬಲ್ಲವನು. ಅನ್ನಪೂರ್ಣೇಶ್ವರಿಯೇ ಅವನ ಸೇವೆಯನ್ನು ಮಾಡ್ತಾಳೆ, ಸರಸ್ವತಿಯೇ ಅವನ ಸೇವಕಿಯಾಗಿದ್ದಾಳೆ. ಆದ್ದರಿಂದ ಅವರಿಗೆ ಸಮಾನವಾಗಿ ಸ್ತುತಿ ಮಾಡಲಿಕ್ಕೆ ನಮ್ಮ ಹತ್ರ ಆಗಲ್ಲ, ಅವರಿಗೆ ಸಮಾನವಾಗಿ ಪೂಜೆ ಮಾಡಲಿಕ್ಕೆ ನಮ್ಮ ಹತ್ರ ಆಗಲ್ಲ, ಅವನಿಗೆ ಬೇಕಾಗಿಯೂ ಇಲ್ಲ. ಪುರಾಣದಲ್ಲಿ ಒಂದು ಕಡೆಗೆ ವಿಷ್ಣು ಹೇಳ್ತಾನೆ, ನಾನು ಎಲ್ಲಿರ್ತೇನೆ ನಾರದ, ಎಲ್ಲಿ ನಾಹಂ ವಸಾಮಿ ವೈಕುಂಠೆ ಯೋಗಿನ ಹೃದಯ ಪಿಚ ಮದ್ಭಕ್ತ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಪ್ರೀತಿಯಿಂದ ಕೃಷ್ಣ 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 ರಾಮ ರಾಮ ಅಂತ ಭಕ್ತಿಯಿಂದ ಯಾರು ಕರೀತಾರೋ ಅವ್ರ ಹೃದಯದಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾನೆ. ಅವನಿಗೆ ಬೇಕಾದದ್ದು ಪ್ರೀತಿ. ಆ ಪ್ರೀತಿಯನ್ನು ತೋರಿಸುವ ಪ್ರಕ್ರಿಯೆಗಳಿವೆ, ಪೂಜೆಯೋ ಜಪವೋ ಧ್ಯಾನವೋ ಸ್ತೋತ್ರವೋ. ಆದರೆ ನಾವು ಒಂದೊಂದ್ಸಲ ಭಜನೆ ಮಾಡುವಾಗ ಭಗವಂತನ ಮೇಲೆ ಪ್ರೀತಿ ತೋರಿಸೋದಕ್ಕಿಂತ ರಾಗದ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತೇವೆ. ಹಾಗೆ ಅಷ್ಟು ಸರಳವಾಗಿ ಅವನನ್ನು ಒಲಿಸಿಕೊಳ್ಬೋದು. ಭಗವಂತನು ಸರ್ವವ್ಯಾಪಕ ಹೌದು, ಆದರೆ ಅವನ ಪೂಜೆಯನ್ನು ಸ್ವೀಕಾರ ಮಾಡುವುದಕ್ಕೆ ಒಂದು ಉಪಾಧಿಯಲ್ಲೂ ಕೂಡ ಪ್ರತ್ಯಕ್ಷನಾಗ್ತಾನೆ. ಇದು ಸನಾತನ ಧರ್ಮದ ಚಿಂತನೆ.
ಹಾಗೆ ಇದೆಲ್ಲ ಮಾತಿಗೂ ಕೂಡ ಭಗವದ್ಗೀತೆ ನಮಗೆ ಪುಷ್ಟಿಯನ್ನು ಕೊಡುತ್ತೆ, ಉಪನಿಷತ್ತುಗಳಲ್ಲಿ ಪುಷ್ಟಿ ಸಿಗುತ್ತೆ. ಹಾಗೆ ಭಕ್ತ, ಭಗವಂತ ಮತ್ತು ಭಕ್ತಿ ಈ ವಿಷಯವಾಗಿ ನಾವು ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನು ಮಾಡಿದ್ದೆವು. ನಾಳೆ ದಿವಸ ಇನ್ನೊಂದು ವಿಚಾರವನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನು ಮನನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.